ಈ ಪೂರ್ವದಲ್ಲಿ ಚಿಂತನೆ ಮಾಡ್ತಾ ಬಂದಿದ್ದೇವೆ. ಕೊನೆ ನುಡಿಯಲ್ಲಿ ಏನು ಹೇಳಿದರು ಅಂತ ಕೇಳಿದರೆ, ಭ್ರಾಂತನ ವಿಷಯವು 5 ಇವು, ತಾನೇ ಚಿನ್ಮಾತ್ರನು ಅಂತಾಗಿ ಸರ್ವಜ್ಞನೆನಿಸುವ ಸಂತತ ಅಖಂಡೈಕ ರಸರೂಪನಾದ ಆತ್ಮನಂ ತಿಳಿ ಸತ್ಯಾನುಭವದಿಂದ ಅಂತ ನುಡಿ ಮುಗಿಸಿದ್ದಾರೆ. ತಟಸ್ಥ ಲಕ್ಷಣವನ್ನು ಇಲ್ಲಿ ಹೇಳಿ ಮುಮುಕ್ಷುವಿಗೆ ಆತ್ಮತತ್ವದ ಬೋಧೆಯನ್ನು ಮಾಡಿದ್ದಾರೆ ಅಂತ ಅಭಿಪ್ರಾಯ. ಮುಂದಿನ ನುಡಿ ಏನು ಮುಂದಿನ ಸೂತ್ರ ಏನು ಹೇಳ್ತದೆ ಅಂತ ಕೇಳಿದರೆ, ಬ್ರಹ್ಮ ಸ್ವರೂಪ ಲಕ್ಷಣ ನಿರೂಪಣೆ ಸೂತ್ರ 7ಕ್ಕೆ ಪದ 59ಕ್ಕೆ ಅಂತ ಮುಗಿಸಿದ್ದಾರೆ. ಇಲ್ಲಿ ಸ್ವರೂಪ ಲಕ್ಷಣವನ್ನು ಮತ್ತೆ ಹೇಳ್ತಾರೆ. ಇವು ಭ್ರಾಂತನ ಲಕ್ಷಣಗಳು ಅಂತ ಹಿಂದಿನ ಸೂತ್ರದಲ್ಲಿ ಮುಗಿಸಿದರು. ಸತ್ ಚಿತ್ ಆನಂದ ನಿತ್ಯ ಪೂರ್ಣ ಅನ್ನುವ 5 ಲಕ್ಷಣಗಳು ಭ್ರಾಂತನ ಸಲುವಾಗಿ ಕಲ್ಪಿಸಿಕೊಂಡಂಥವು, ಬುದ್ಧಿವೃತ್ತಿಯಿಂದ ಕಲ್ಪಿಸಿಕೊಂಡಂಥವು. ಅಖಂಡ ಚೈತನ್ಯದಲ್ಲಿ ಸತ್ ಚಿತ್ ಆನಂದ ನಿತ್ಯ ಪೂರ್ಣ ಅಂತ 5 ಭಾಗ ಮಾಡೋಕ್ಕೆ ಬರೋದಿಲ್ಲ. ಅದಿನ್ನೊಂದು ರೀತಿಯಿಂದ ಸತ್ ಚಿತ್ ಆನಂದ ನಿತ್ಯ ಪೂರ್ಣ ಅನ್ನುವ 5 ಭಾಗ ಅಲ್ಲ. ಸದ್ರೂಪವೇ ಚಿದ್ರೂಪ, ಚಿದ್ರೂಪವೇ ಆನಂದ ರೂಪ, ಆನಂದ ರೂಪವೇ ನಿತ್ಯ ರೂಪ, ನಿತ್ಯ ರೂಪವೇ ಪೂರ್ಣ ರೂಪ ಅಂತ ಪೂರ್ವದಲ್ಲಿ ಚಿಂತನೆ ಮಾಡ್ಕೊಂಡು ಬಂದಿದ್ದೇವೆ. ಒಂದೇ ಹೇಳಿದರೆ ಸಾಕಾಗ್ತಿತ್ತು, ಸತ್ಯಂ ಬ್ರಹ್ಮ ಅಂತ. 5 ಯಾಕೆ ಮಾಡಿದೀವ ಅಂದರೆ, ಅಸತ್ ಜಡ ದುಃಖ ಅನಿತ್ಯ ಪರಿಚ್ಛಿನ್ನವಾದದ್ದು ಜಗತ್ತು. ನಮ್ಮ ಶರೀರ ಮೊದಲು ಮಾಡಿಕೊಂಡು ಜಗತ್ತು ಅಸತ್ ಜಡ ದುಃಖ ಅನಿತ್ಯ ಪರಿಚ್ಛಿನ್ನ. ಇದನ್ನು ಮುಮುಕ್ಷು ಏನು ತಿಳ್ಕೊಂಡ ಅಂದರೆ, ಇದುವೇ ನಾನು ಅಂತ ತಿಳ್ಕೊಂಡ. ಅಸತ್ ಜಡ ದುಃಖ ಅನಿತ್ಯ ಪರಿಚ್ಛಿನ್ನವಾದದ್ದೇ ನಾನು. ಅವಾಗದು ಗೊತ್ತಿಲ್ಲ. ಅಸತ್ತು ಜಡ ದುಃಖ ಅನಿತ್ಯ ಪರಿಚ್ಛಿನ್ನ ಅಂತ ಗೊತ್ತಿಲ್ಲ ಅವಾಗ. ಆದರೆ ಅವ್ನು ತಿಳ್ಕೊಂಡು ವಸ್ತು ಹೇಗಿದೆ ಅಂತ ಕೇಳಿದರೆ, ತತ್ವವೇತ್ತರು ಹೇಳ್ತಾರೆ ಅದು ಅಸದ್ರೂಪವಾಗಿದೆ, ಜಡರೂಪವಾಗಿದೆ, ದುಃಖಮಯವಾಗಿದೆ, ಅನಿತ್ಯವಾಗಿದೆ, ಪರಿಚ್ಛಿನ್ನವಾಗಿದೆ ಅಂತ ತತ್ವವೇತ್ತರಿಗೆ ತಿಳಿದದ್ದಿದು. ಇಲ್ಲ, ಅದಕ್ಕೆ ಇರುವಿಕೆ ಇಲ್ಲ ಇನ್ನು ಮುಂದೆ ಹೋದಾಗ. ಈಗ ಸದ್ಯಕ್ಕಂತೂ ಇವನ ದೃಷ್ಟಿಯಿಂದ ಏನು ಹೇಳಬೇಕಾಗೈತಿ. ಯಾರ ದೃಷ್ಟಿಯಿಂದ? ಮುಮುಕ್ಷುವಿನ ದೃಷ್ಟಿಯಿಂದ. ಮುಮುಕ್ಷುವಿನ ದೃಷ್ಟಿಯಿಂದ ಹೇಳುವ ಸಂದರ್ಭದಲ್ಲಿ ಅಸತ್, ನಿನ್ನ ಶರೀರ ಅಸತ್ತು, ನಿನ್ನ ಶರೀರ ಜಡ, ನಿನ್ನ ಶರೀರ ದುಃಖಮಯವಾಗಿದೆ, ನೀನು ಅನಿತ್ಯ ಸ್ವರೂಪನು ಅಂದರೆ ಶರೀರ ದೃಷ್ಟಿಯಿಂದ, ನೀನು ಪರಿಚ್ಛಿನ್ನನು, ಇದು ನಿನ್ನ ಸ್ವರೂಪ ಅಲ್ಲಪ್ಪ, ನೀ ಹಂಗೆ ತಿಳ್ಕೊಂಡಿದ್ದಿ. ಪರಂತು ಸದ್ರೂಪವೇ ನಿನ್ನ ರೂಪ, ಚಿದ್ರೂಪವೇ ನಿನ್ನ ರೂಪ, ಸುಖವೇ ನಿನ್ನ ರೂಪ, ನಿತ್ಯವೇ ನಿನ್ನ ರೂಪ, ಪರಿಪೂರ್ಣವೇ ನಿನ್ನ ರೂಪ ಅಂತ ಹೇಳಬೇಕಾಗೈತೆ ಅವಾಗ. ನಮಗೆ ಬರೀ ಉತ್ತಮ ಜಿಜ್ಞಾಸ ಬಗ್ಗೆ ಸತ್ಯಂ ಬ್ರಹ್ಮ ಅಂದ್ರೆ ಸಾಕಾಕಿತ್ತು. ಭಗವತ್ಪಾದರು ಬರೆದಾರೆ ಅದನ್ನು ತೈತ್ತಿರಿಯ ಉಪನಿಷತ್ತಿನಲ್ಲಿ. ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ, ಬಿಡಿ ಬಿಡಿಯಾಗಿ ಅನ್ವಯ ಮಾಡಬೇಕಂತ ಅಲ್ಲಿ ಬರೆದ್ದಾರೆ. ಇಲ್ಲಿ ಆತ್ಮತತ್ವದಲ್ಲಿ ಇವು ಕೂಡ ಕಲ್ಪಿತಗಳೇ. ಯಾವುವು? ಸತ್ ಚಿತ್ ಆನಂದ ನಿತ್ಯ ಪೂರ್ಣ ಅಂತ 5 ವಿಭಾಗ ಮಾಡಿದಾಗ ಅದು ಒಂದೇ ಅಂದಾಗ ಕಲ್ಪಿತ ಅಲ್ಲ, ಆತ್ಮನ ಸ್ವರೂಪವೇ. ಸತ್ಯವೇ ಆತ್ಮ, ಆತ್ಮವೇ ಸತ್ಯ, ಸದ್ರೂಪ. ಆತ್ಮನ ಸ್ವರೂಪವೇ ಅಂತ ಅಂಗೀಕಾರ ಮಾಡಿದರೆ ಏನು ತಕರಾರಿಲ್ಲ. ಪರಂತು 5 ಅವಯವಗಳಂತ ಅಂಗೀಕಾರ ಮಾಡಿದ್ರೆ ತಕರಾರ. ಯಾಕೆ? ಇದನ್ನ ಚಿಂತನೆ ಮಾಡೋಣ, ಮತ್ತೇನಿಲ್ಲ. ಸಾವಯವವಾದ ಪದಾರ್ಥದಲ್ಲಿ ವಿಭಾಗ ಮಾಡಲಿಕ್ಕೆ ಬರ್ತದೆ. ನಾವು ವೇದಾಂತಿಗಳು ಭಾಳ ಸುಳ್ಳು ಹೇಳೋರು, ನಮ್ಮಟ್ಟು ಸುಳ್ಳು ಹೇಳೋರು ಯಾರೂ ಇಲ್ಲ. ಇಡೀ ಶಾಸ್ತ್ರ ಎಲ್ಲ ಸುಳ್ಳ, ಮತ್ತು ನಾವು ಸುಳ್ಳು ಹೇಳೋರು ಅಲ್ಲೇನ? ಪಂಚೀಕರಣ ಹೇಳಕ್ಕೆ ಹೋಗ್ತೀವಿ, ಆಕಾಶದಾಗ 2 ಭಾಗ ಮಾಡು, ಅರ್ಧ ಭಾಗ ತೆಗೆದಿಡು, ಇನ್ನು ಅರ್ಧ ಭಾಗದಾಗ 4 ಭಾಗ ಮಾಡು, ಇನ್ನು ಉಳಿದ 4 ಭೂತಗಳಲ್ಲಿ ಆ 4 ಭಾಗ ಏನು ಮಾಡಿದೆಯಲ್ಲ 2 ಆನೆ ಅವನು ಕೂಡಿಸು. ಸುಳ್ಳು ಖರೇನೂ ಇದೆ.
ಆಕಾಶ 2 ಭಾಗ ಮಾಡಕ್ಕೆ ಬರ್ತತೆ ಏನ್ರಿ? ಬರುವುದಿಲ್ಲ. ತಿಳ್ಸಾಕೆ ಇದನ್ನೆಲ್ಲ ಮಾಡಿದ್ದೇವೆ. ಆಕಾಶ 2 ಭಾಗ ಮಾಡಕ್ಕೆ ಬರೋದಿಲ್ಲ. ಗೊತ್ತಿಲ್ಲ, ನಾ ಶಾಸ್ತ್ರ ಹೇಳೋರು ಗೊತ್ತಿದೆ. ಆಕಾಶ ನಿರವಯವ, 2 ಭಾಗ ಮಾಡಕ್ಕೆ ಬರೋದಿಲ್ಲ ಅಂತ ಗೊತ್ತಿದೆ. ಗೊತ್ತಿದ್ರೂ ಕೂಡ ಮುಮುಕ್ಷುಗಳಿಗೆ ಪಂಚೀಕರಣ ಹೇಳ್ಬೇಕು ನಾವು. ಅವಾಗ ಆಕಾಶವನ್ನು 2 ಭಾಗ ಮಾಡು. ಅವ ಹ್ಞೂ ಅಂತ ಕೇಳ್ಬೇಕಲ್ಲಿ, ಶ್ರದ್ಧೆಯಿಂದ ಕೇಳ್ಬೇಕು. ಆಕಾಶವನ್ನು ಹೆಂಗೆ ರೀ ಗುರುಗಳು 2 ಭಾಗ ಮಾಡೋದು ಅಂದ್ರೆ, ಹ್ಞೂ ನೀವು ಬ್ಯಾಡ, ಇದಕ್ಕೆ ನೀವು ಅರ್ಹ ಅಲ್ಲ, ಅವ್ನು ಮುಂದೆ ಕರ್ಕೊಂಡು ಹೋಗ್ತೀವಿ. ನಾವು ಹೆಂಗೆ ಸುಳ್ಳು ಹೇಳ್ತೇವೆ ಅನ್ನೋದು ಹೇಳಕತ್ತೇನೆ, ಮತ್ತೇನಿಲ್ಲ. ಇಡೀ ಶಾಸ್ತ್ರವೇ ಸುಳ್ಳ ಅಂತ ಒಪ್ಕೊಂಡಿದ್ದೇವೆ. ಇದೊಂದು ಮಾತ್ಯಾಕ ತದನನ್ಯತ್ವ ಆರಂಭಣ ಶಬ್ದಾದಿಭ್ಯ ಅನ್ನುವಂತಹ ಬ್ರಹ್ಮಸೂತ್ರದಲ್ಲಿ ಇದರ ಚಿಂತನೆ ಮಾಡ್ಯಾರ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ. ಈಗ ಸುಳ್ಳು ಯಾಕೆ ಹೇಳಕತ್ತೇನೆ ಅನ್ನೋದು ಹಂಗೆ ಕಲ್ಪನೆ ಮಾಡ್ರಿ ಒಂದು 4 ಮಾತು ನೋಡ್ರಿ. ಈಗ 5 ಲಕ್ಷಣ ಮಾಡಿದ್ದೀವಿ. ಸತ್ ಚಿತ್ ಆನಂದ ನಿತ್ಯ ಪೂರ್ಣ ಆತ್ಮನಲ್ಲಿ. ಆತ್ಮ ನಿರವಯವ. ಆಕಾಶ ಹೇಗೆ ನಿರವಯವ ಇದೆಯೋ ಹಾಗೆ ಆತ್ಮ ನಿರವಯವ. ಮತ್ತು ಇವನ್ನ ಯಾಕೆ 5 ಕಲ್ಪನೆ ಮಾಡಿದ್ರಿ? ದೃಷ್ಟಾಂತ ಕೊಡ್ತೇವೆ. ಹಾಲು ಹೇಗಿರ್ತತಿ? ಮಧುರವಾಗಿರ್ತದೆ, ದ್ರವವಾಗಿರ್ತದೆ, ಬೆಳ್ಳಗಾಗಿರ್ತದೆ. ಹಾಲು ಸಾವಯವ, ಆತ್ಮ ನಿರವಯವ. ತಿಳಿಸುವ ದೃಷ್ಟಿಯಿಂದ ಏನು ಮಾಡಿದ್ದೀವಿ? ಹಾಲು ಅಂದ್ರೆ ಏನಪ್ಪ? ಅದರ ಲಕ್ಷಣ ಮಧುರವಾಗಿರಬೇಕು, ದ್ರವವಾಗಿರಬೇಕು, ಶುಭ್ರವಾಗಿರಬೇಕು. ಅದ್ರಾಗ ಒಂದು ಕಡಿಮೆ ಆದ್ರೆ ಹಾಲಾಗೋದಿಲ್ಲ. ಅದು 3 ಇದ್ರೆ ಹಾಲಕ್ಕೆ. ಒಂದು ಕಡಿಮೆ ಅಂದ್ರೆ ಹಾಲಾಗೋದಿಲ್ಲ. ದ್ರವ ಅಲ್ಲ ಅಂದ್ರೆ ಹಾಲಾಗೋದಿಲ್ಲ. ಮಧುರ ಅಲ್ಲ ಅಂದ್ರೆ ಹಾಲಾಗೋದಿಲ್ಲ. ಮಧುರ ಇಲ್ಲದ್ರೆ, ಆಮೇಲೆ ಶುಭ್ರ ಇಲ್ಲದ್ರೆ ಹಾಲಾಗೋದಿಲ್ಲ. ಮತ್ತು ಇವು 3 ಬೇಕು. ಶುಭ್ರವಾಗಿರಬೇಕು, ಮಧುರವಾಗಿರಬೇಕು, ದ್ರವವಾಗಿರಬೇಕು. ಇಲ್ಲಿ 5 ಕೂಡಿದ್ದ ಆತ್ಮ ಅಂದಿವಿ ಅಂತ ಇಟ್ಕೊಳ್ರಿ. ಒಂದು ವೇಳೆ ಹಾಲಿನಂತೆ 5 ಕೂಡಿದ್ದ ಆತ್ಮ ಅಂದಿವಿ ಅಂದ್ರೆ ಅದ್ರಾಗ ಒಂದು ಕಡಿಮೆ ಆದ್ರೆ ಆತ್ಮ ಆಗಬಾರ್ದು. 5 ಕೊಡ್ಬೇಕಾಕೈತಿ. ಭಗವತ್ಪಾದರು ಬರೋದಕ್ಕೆ ಅಪರಾಧ ಆಕೈತೆ. ಸತ್ಯಂ ಬ್ರಹ್ಮ ಅಂತ ಬರೆದಾರ ಅವರು. ಲಕ್ಷಣ ಗೊತ್ತಾಕೈತಲ್ಲ. ಮತ್ತು ಇದನ್ನು ಯಾಕೆ ಲಕ್ಷಣ ಮಾಡಿದ್ರು? ಹಾಲಿಂದು ತಿಳ್ಸಾಕ್ ಮಾಡಿದ್ದು. ಆತ್ಮತತ್ವದಲ್ಲಿ ಸತ್ ಚಿತ್ ಆನಂದ ನಿತ್ಯ ಪೂರ್ಣ ಅಂತ 5 ಇದಾವು ಅಂತ ತಿಳ್ಸಾಕ್ ಹಾಲಿನ ದೃಷ್ಟಾಂತ ಮಾಡಿದರು. ತಪ್ಪಲ್ಲ, ಅದು ನಾ ಹೇಳಲಿಕ್ಕೆ ಹೊರಟದ್ದು. ದೃಷ್ಟಾಂತವು ದಾರ್ಷ್ಟಾಂತ ಐಕದೇಶದಲ್ಲಿ ಇರ್ತದೆ. ಮತ್ತು ನಾವು ಏನು ಉದಾಹರಣೆ ಕೊಡಬೇಕಾದ್ರೂ ಸಾವಯವ ಪದಾರ್ಥದಲ್ಲೇ ಉದಾಹರಣೆ ಕೊಡಬೇಕು. ಏನು ಬೇಕಾದ ಉದಾಹರಣೆ ಕೊಡ್ರಿ ನೀವು. ಆತ್ಮತತ್ವದಲ್ಲಿ ಏನೂ ಉದಾಹರಣೆ ಕೊಡಕ್ಕೆ ಬರೋದಿಲ್ಲ. ಆತ್ಮತತ್ವ ಲಕ್ಷ್ಯ, ಅದನ್ನು ತಿಳಿಸ್ಬೇಕಾಗೈತಿ. ಏನಾದರೂ ಒಂದು ಉದಾಹರಣೆ ಕೊಡಬೇಕಾದ್ರೆ ಸುಳ್ಳಾದ ಜಗತ್ತಿನ ಪದಾರ್ಥಗಳನ್ನೇ ತೆಗೆದುಕೊಂಡು ನಾವು ಉದಾಹರಣೆ ಕೊಡಬೇಕು. ಒಂದು ಭಾಳ ಸುಂದರ ಲಕ್ಷಣ ಬರ್ತಾರೆ ತಟಸ್ಥ ಲಕ್ಷಣಕ್ಕೆ. ಲಕ್ಷಣ ಸಂಗ್ರಹ ಅನ್ನೋ ಗ್ರಂಥದಲ್ಲಿ ಬರೆದಾರೆ. ಭಾಳ ಸುಂದರ ಲಕ್ಷಣ. ಏನು ಬರೆದಾರು ಅಂತ ಕೇಳಿದರೆ, ಅದು ಲಕ್ಷ್ಯ ಅಪಾಯ ಪ್ರಯೋಜಕ. ಲಕ್ಷ್ಯ ಅಪಾಯ ಅಪ್ರಯೋಜಕ ಅಪಾಯಕತ್ವಂ ಬಿಡಿಸಿ ಓದಿದ್ರೆ, ಲಕ್ಷ್ಯ ಅಪಾಯಕ ಅಪ್ರಯೋಜಕ ಅಪಾಯಕತ್ವಂ. ಲಕ್ಷ್ಯ ಅಪ್ರಯೋಜಕ ಅಪಾಯಕತ್ವಂ. ಇಲ್ಲೇ ದೇವದತ್ತನ ಮನೆಗೆ ಬರೋಣ. ಮೊದಲು ತಿಳಿಬೇಕಾದ್ರೆ ದೇವದತ್ತನ ಮನೆಗೆ ಬರೋಣ. ಅಲ್ಲಿ ಒಂದಿಟ್ಟು ಇದ್ರ ಬಗ್ಗೆ ಚಿಂತನೆ ಮಾಡೋಣ. ಆಗಂತುಕ ಬಂದು ಏನು ಕೇಳಿದ? ಇಲ್ಲಿ ದೇವದತ್ತನ ಮನೆ ಅಂತ ಇದೆ ಅಂದಪ್ಪ. ಎಲ್ಲಿದೆ ಅಂತ ಕೇಳಿದ. ಇದು ಆಗಂತುಕ ಪಾಂಥ. ಅವಾಗ ಹೇಳಿದವೇನು ಹೇಳಿದ? ಕಾಗಿ ಕುಳಿತದ್ದೇ ದೇವದತ್ತನ ಮನೆ ಅಂತ ಹೇಳಿದ. ಕಾಕವ ದೇವದತ್ತ ಗೃಹಂ. ಅವ ಹೇಳಿದಾಗ ಕುಂತಿತ್ತು. ಇನ್ನೂ ಒಟ್ಟು ಕುಳಿತಿರ್ಬೋದು ಅಥವಾ ಎದ್ದು ಹೋಗಿರ್ಬೋದು. ಆಗ ಎದ್ದು ಹೋಯ್ತಂತ ಏನು ಕಲ್ಪನೆ ಮಾಡೋದು ಬೇಡ. ಸ್ವಲ್ಪ ಹೊತ್ತು ಕುಳಿತು ಎದ್ದು ಹೋಗ್ತದೆ. ಇಲ್ಲಿ ತಟಸ್ಥ ಲಕ್ಷಣಕ್ಕೆ ಏನು ಉದಾಹರಣೆ ಕೊಟ್ಟಿವಿ ಅಂದರೆ, ಕಾಕವ ದೇವದತ್ತ ಗೃಹಂ. ಈ ಕಾಗೆ ಕುಳಿತದ್ದೇ ದೇವದತ್ತನ ಮನೆ ಅಂದಿವಲ್ಲ. ಕಾಗೆಗೆ ಅಲ್ಲಿ ಏನಾದರೂ ಪ್ರಯೋಜನ ಇದೆ ಏನು ಅಂತ ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಆ ಮನೆಗೆ ಏನಾದರೂ ಪ್ರಯೋಜನ ಐತೇನಂದ್ರೆ ಅದಕ್ಕೂ ಏನೂ ಪ್ರಯೋಜನ ಇಲ್ಲ. ದೇವದತ್ತನ ಮನೆಗೂ ಕೂಡ ಇದರಿಂದ ಏನೂ ಪ್ರಯೋಜನ ಇಲ್ಲ. ಕಾಗಿಗೂ ಕೂಡ ಏನೂ ಪ್ರಯೋಜನ ಇಲ್ಲ. ಬಂದು ಕುಳಿತು ಎದ್ದು ಹೋಯಿತು. ಪ್ರಯೋಜನ ಯಾರಿಗೆ ಆಯಿತು ಅಂತ ಕೇಳಿದ್ರೆ ಪಾಂಥನಿಗೆ ಆಯಿತು. ಇಲ್ಲಿ
ಆತ್ಮತತ್ವಕ್ಕೂ ಏನೂ ಪ್ರಯೋಜನ ಇಲ್ಲ. ನಾವು 5 ಕಲ್ಪನೆ ಮಾಡಿದ್ದೀವಲ್ಲ, ಸತ್ ಚಿತ್ತ ಆನಂದ ನಿತ್ಯ ಪೂರ್ಣ ಅಂತ. ಇದರಿಂದ ಆತ್ಮತತ್ವಕ್ಕೂ ಏನೂ ಪ್ರಯೋಜನ ಇಲ್ಲ, ಲಕ್ಷಣಗಳಿಗೂ ಏನೂ ಪ್ರಯೋಜನ ಇಲ್ಲ. ಅಂದರೆ ಕಾಗಿಗೂ ಏನೂ ಪ್ರಯೋಜನ ಇಲ್ಲ ಅಂದಂತೆ ಲಕ್ಷಣಗಳಿಗೂ ಏನೂ ಪ್ರಯೋಜನ ಇಲ್ಲ. ಮತ್ತು ಪ್ರಯೋಜನ ಯಾರಿಗೆ ಅಂತ ಕೇಳಿದರೆ ಮುಮುಕ್ಷುವಿಗೆ. ಪ್ರಯೋಜನ ಯಾರಿಗೆ? ಮುಮುಕ್ಷುವಿಗೆ. ಇಲ್ಲಿ ಲಕ್ಷಣಗಳಿಂದ ಸತ್ ಚಿತ್ತ ಆನಂದ ನಿತ್ಯ ಪೂರ್ಣ ಅಂತಲೇ ಹೇಳಿದ್ದರಿಂದ ಆತ್ಮತತ್ವ ಸದ್ರೂಪ ಚಿದ್ರೂಪ ಆನಂದ ರೂಪ ನಿತ್ಯ ರೂಪ ಆಗಲಿಲ್ಲ. ಅದು ಮೊದಲು ಸಿದ್ಧಿದೆ. ದೇವದತ್ತನ ಮಣಿ ಮೊದಲು ಸಿದ್ಧಿತ್ತಲ್ಲ. ಏನು ಕಾಯಿ ಕುಳಿತ ಮೇಲೆ ದೇವದತ್ತನ ಮಣಿ ತಯಾರಾಯಿತು? ಮೊದಲೇ ಸಿದ್ಧವಾದ ದೇವದತ್ತನ ಮನೆಯ ಮೇಲೆ ಕಾಗಿ ಕೊಡುತ್ತಿತ್ತು. ಹಾಗೆ ಮೊದಲೇ ಸಿದ್ಧವಾಗಿರುವ ಆತ್ಮತತ್ವದಲ್ಲಿ ಇವನು ಕಲ್ಪನೆ ಮಾಡಿದ್ದೀವಿ, ಭ್ರಾಂತನ ವಿಷಯ ಅಂತ ಹೇಳಿದ್ದಾರೆ. ಸತ್ ಚಿತ್ತ ಆನಂದ ನಿತ್ಯ ಪೂರ್ಣ ಅನ್ನುವ 5 ಭಾಗ ಮಾಡಿ ತಿಳಿಸಾಕಿದ. ಯಾರಿಗೆ ತಿಳಿಸಾಕ? ಮುಮುಕ್ಷುವಿಗೆ ತಿಳಿಸಾಕ. ಇಲ್ಲಿ ಅಭಿಪ್ರಾಯ ಏನು? 5 ಲಕ್ಷಣದಿಂದ ಕೂಡಿದವನು ಆತ್ಮ ಅಂತ ಹೇಳಿದ್ದರಿಂದ ಆತ್ಮನಿಗೆ ಏನಾದರೂ ಪ್ರಯೋಜನ ಇದೆಯೇನೋ? ಇಲ್ಲ. ಅವನು ಮೊದಲೇ ಸ್ವಯಂ ಸಿದ್ಧ. ಅದು ಅಲ್ಲದೆ ಶಬ್ದಕ್ಕೂ ವಿಷಯವೇ ಅಲ್ಲವ. ಶಬ್ದಾತೀತಂ ತ್ರಿಗುಣರಹಿತಂ ಯಥೋವಾಚೋ ನಿವರ್ತಂತೆ. ಶಬ್ದಕ್ಕಂತೂ ವಿಷಯನ ಅಲ್ಲವ. ಮತ್ತು ಇಲ್ಲಿ ಏನು ಮಾಡಿದ್ರು ನೋಡಿ, ಲಕ್ಷಣ ಭಾಳ ಚಂದ ಮಾಡ್ಯಾರ. ಇದನ್ನು ಅದಕ್ಕೆ ಮನಸ್ಸಿಗೆ ಬಂದಿದೆ ನನಗಂತ ಹೇಳಕತ್ತೇನೆ, ಮತ್ತೇನಿಲ್ಲ. 5 ಲಕ್ಷಣಗಳಿಂದ ಆತ್ಮತತ್ವಕ್ಕೂ ಏನೂ ಪ್ರಯೋಜನ ಇಲ್ಲ. 5 ಲಕ್ಷಣಗಳನ್ನು ಕಲ್ಪನೆ ಮಾಡಿ ಹೇಳಿದ್ದರಿಂದ ಆ ಲಕ್ಷಣಗಳಿಗೂ ಏನೂ ಪ್ರಯೋಜನ ಇಲ್ಲ. ಮತ್ತು ಪ್ರಯೋಜನ ಇರೋದು ಯಾರಿಗಂದ್ರೆ ಮುಮುಕ್ಷುವಿಗೆ. ಆತ್ಮತತ್ವದ ಜ್ಞಾನ ಆಗ್ತದೆ ಅವನಿಗೆ. ಅವನಿಗೆ ದೇವದತ್ತನ ಮನೆಯ ಜ್ಞಾನ ಆದಂತೆ ನಿಮಗೆ ಆತ್ಮತತ್ವದ ಜ್ಞಾನ ಆಗ್ತದೆ. ಅಂದರೆ ಅಸತ್ ಜಡ ದುಃಖ ಅನಿತ್ಯ ಪರಿಚ್ಛಿನ್ನವಾದ ಶರೀರನ ಅಲ್ಲ ಅಂತ ನಿಶ್ಚಯ ಮಾಡ್ತಾನೆ. ಇಷ್ಟು ನಿಶ್ಚಯ ಮಾಡಿದ್ದರಿಂದ ಅವನಿಗೆ ಆತ್ಮತತ್ವದ ಜ್ಞಾನ ಆಗ್ತದೆ ಅನ್ನುವುದು ತಟಸ್ಥ ಲಕ್ಷಣಕ್ಕೆ ಲಕ್ಷಣ ಸಂಗ್ರಹ ಗ್ರಂಥದಲ್ಲಿ ಇನ್ನೊಂದು ಬರೆದಿದ್ದಾರೆ ಅಂತ ಸುಮ್ಮನೆ ನೆನಪು ಮಾಡಿದ್ದೇನೆ. ನಾವು ಬರೀ ಕಾಕವ ದೇವದತ್ತ ಗ್ರಹಂ ಅಂತ ಇಷ್ಟೇ ಹೇಳ್ಕೊಂಡು ಬಂದಿದ್ದೇವೆ. ಇದೊಂದು ಯಾಕೋ ಗೋಪ್ಯವಾಗಿ ಉಳಿದಿದೆಯಲ್ಲ, ಇದನ್ನು ತೆಗಿನು ಅಂತ ಇವತ್ತು ಕಲ್ಪನೆ ಬಂತು ಅಷ್ಟೇ, ಮತ್ತೇನು ಇಲ್ಲಿಲ್ಲ. ಬೇರೆ ವಿಚಾರ ಏನೂ ಇಲ್ಲ ಇಲ್ಲಿ. ನೋಡೋಣ, ಮುಂದಿನ ಸೂತ್ರಕ್ಕೆ ಹೋಗೋಣ. ಈಗ ತಟಸ್ಥ ಲಕ್ಷಣದ ಬಗ್ಗೆ ಗೊತ್ತಾಯ್ತಿಲ್ಲ. ಕಿಂಚಿತ್ ಕಾಲಿದ್ದು ಏನು ಮಾಡ್ತದೋ ಕಾಗಿ ದೇವದತ್ತನ ಮನೆ ತೋರಿಸಿ ಎದ್ದು ಹೋಯಿತು. ಕಾದಾಚಿತ್ಕತ್ವೇ ಸತಿ ಅನ್ನೋದಕ್ಕೆ ಕಿಂಚಿತ್ ಕಾಲ ಇದ್ದು ಅಂತ ಅಭಿಪ್ರಾಯ. ಮರವೇ ಪಿಂಗಿದೊಡೆ, ಮುಂದಿನ ಸೂತ್ರ. ಮರವೇ ಪಿಂಗಿದೊಡೆ ಆತ್ಮವಿದ್ಯೆಯಿಂದ ಅಖಿಳವನು ಅರಿವ ಸದಾದಿ ರೂಪನು ತಾನೇ. ಇವು ತಟಸ್ಥ ಲಕ್ಷಣ ಹೇಳಿದೀವಿ, ಅದನ್ನು ಬಿಡ್ರಿ, ಅಲ್ಲಿ ಕೈ ಬಿಡ್ರಿ ಅದನ್ನು. ಈಗೇನು ಮಾಡ್ಬೇಕಂದ್ರೆ, ಹಿಂದಿನ ಸೂತ್ರದಲ್ಲಿ ಜಗತ್ತು ಅಸತ್ ಜಡ ದುಃಖ ಅನಿತ್ಯ ಪರಿಚ್ಛಿನ್ನವಾದದ್ದು, ಇದು ತತ್ವವೇತ್ತನಿಗೆ ಮಿಥ್ಯಾಭೂತವಾದದ್ದು ಅಂದರೆ ಸುಳ್ಳು. ಏನು ಉಳಿದವರಿಗೆ ಅದು ಸತ್ ಅಂತ ಕಂಡಿದೆ. ಇರೋದು ಅಸತ್ತ ಜಡ ದುಃಖ ಅನಿತ್ಯ ಪರಿಚ್ಛಿನ್ನ ಆದರೂ ಕೂಡ ಅಜ್ಞಾನಿಗಳಿಗೆ ಸದ್ರೂಪವಾಗಿ ಚಿದ್ರೂಪವಾಗಿ ಕಂಡಿಲ್ಲ. ಅದು ಅಸದ್ರೂಪವಾಗಿಯೂ ಕಂಡಿಲ್ಲ. ಒಟ್ಟು ಸತ್ಯ ಅಂತ ತಿಳ್ಕೊಂಡಿದ. ಇಷ್ಟೇ ಕಲ್ಪನೆ ಮಾಡೋಣ. ಅಲ್ಲಿ ಈ ಶರೀರ ಸತ್ಯ ಅಂತ ನಾವು ನೀವು ತಿಳ್ಕೊಂಡು ಹಾಗೆ ಅಂತ ಇಟ್ಟುಕೊಳ್ಳೋಣ. ಇಲ್ಲಿ ಹೊರಗಿನ ಜನ ಕೇಳ್ರಲ್ಲ, ನೀ ಯಾರು ಅಂದ್ರೆ ಇದನ್ನು ತೋರಿಸ್ತಾನವ, ಶರೀರ ತೋರಿಸ್ತಾನು. ಮತ್ತು ನಾವು ಕೂಡ ಶರೀರ ತೋರಿಸವ್ರ, ನಾವು ಬಿಟ್ಟಿದ್ದೇವೆ, ತೋರಿಸೋದಿಲ್ಲ ಅಂತೀರಿ. ಹಂಗಾಗೋದಿಲ್ಲ. ಅದು ಇದನ್ನು ತೋರಿಸ್ಬೇಕು ನಾವು. ಅದಕ್ಕೆ ಕತೆ ಹೇಳಿದ್ರಲ್ಲ, ರಾಮನ ಕತೆ ಹೇಳ್ಯಾರ, ಸುಮ್ಮನೆ ನೆನಪು ಮಾಡ್ಕೊಂಡು. ರಾಮನ ಕೇಳಿದ್ರಂತ ವಸಿಟ್ರು, ಯಾರು ನೀನು ಅಂತೇಳಿ. ನಾ ರಾಮ ಅಂದನು. ಆ ಕತೆ ನೀವು ನೆನಪು ಮಾಡ್ಕೊಂಡ್ಬಿಟ್ರೆ ಸಾಕು, ಮುಂದಿನ ಬ್ಯಾಡಿ. ಇಲ್ಲಿ ಮುಂದೆ ಈಗೇನು ಹೇಳ್ತಾರಂದ್ರೆ, ಜಗತ್ತಿಗೆ ಕಾರಣವಾದ ಮಾಯೆಯು ಮಿಥ್ಯ ಎಂದು ಹೇಳುವುದಕ್ಕೆ ಹೊರಟಿದ್ದಾರೆ. ಮತ್ತೇನಿಲ್ಲ. ಜಗತ್ತಿಗೆ ಕಾರಣವಾದ ಮಾಯೆಯು ಮಿಥ್ಯೆ. ಸಾಂಖ್ಯಶಾಸ್ತ್ರಕಾರ ಜಗತ್ತು ಮಾಯೆಯ ಪರಿಣಾಮ ಅಂತಾನೆ. ಜಗತ್ತು ಮಾಯೆಯ ಪರಿಣಾಮ. ಜಗತ್ತಿಗೆ ಮಾಯ ಕಾರಣ ಅಂತ ನಾನು ಶಬ್ದ ಉಪಯೋಗ ಮಾಡಿದೆ. ಈಗ ಆ ಮಾಯೆಯು ಮಿಥ್ಯೆ ಎಂದು ಹೇಳುವುದಕ್ಕೆ ಮುಂದಿನ ಸೂತ್ರ ಅಂತೂ ಕೂಡ ಹೇಳಿದೆ. ನಾವು ವಿವರ್ತವಾದಿಗಳು, ಪರಿಣಾಮವಾದಿಗಳು ಅಲ್ಲ.
ಆದ್ರೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಗೀತೆಯ ಒಂದು ವಾಕ್ಯ. ಅಧ್ಯಕ್ಷನಾಗಿರುವ ನನ್ನ ಆಜ್ಞೆಯ ಮೇರೆಗೆ ಪ್ರಕೃತಿಯು ಮಾಯೆಯು ಚರಾಚರಂ ಸೂಯತೆ ಚರಾಚರಾತ್ಮಕವಾದ ಜಗತ್ತನ್ನು ಹುಟ್ಟಿಸುತ್ತದೆ. ಶಬ್ದಾರ್ಥ. ಚರಾಚರಾತ್ಮಕವಾದ, ಚರ ಅಂದರೆ ಚರಿಸುವ ಪ್ರಾಣಿಗಳು, ಅಚರ ಅಂದರೆ ಸ್ಥಿರ ಪ್ರಾಣಿಗಳು, ಈ ರೂಪದಲ್ಲಿ ಪರಿಣಾಮವನ್ನು ಹೊಂದುತ್ತದೆ. ಇದನ್ನು ಅಂಗೀಕಾರ ಮಾಡಿದ್ದೇವೆ ನಾವು. ಪರಿಣಾಮವಾದ ಅಂಗೀಕಾರ ಮಾಡಿದ್ದೇವೆ. ಯಾವಾಗ? ಅಧ್ಯಕ್ಷನಾಗಿರುವ ನನ್ನ ಆಜ್ಞೆಯ ಮೇರೆಗೆ ಪ್ರಕೃತಿಯು ಪರಿಣಮಿಸುತ್ತದೆ ಅಂತ ಅಂಗೀಕಾರ ಅರ್ಥ ಮಾಡಿದಾಗ. ಆದರೆ ಸಾಂಖ್ಯ ಏನಂತಾನೆ, ಪರಮಾತ್ಮ ಇಲ್ಲ, ಮಾಯೆ ಸ್ವತಂತ್ರವಾಗಿ ಜಗದ್ರೂಪವಾಗಿ ಅದು ಪರಿಣಮಿಸುತ್ತದೆ ಅಂತ ಸಾಂಖ್ಯ ಅಂತಾನೆ. ಸಾಂಖ್ಯನಿಗೂ ನಮಗೂ ವ್ಯತ್ಯಾಸ ಹೇಳಿದೆ ಒಂದು ಸ್ವಲ್ಪ. ಮಯಾಧ್ಯಕ್ಷೇಣ ಪ್ರಕೃತಿ, ಅಧ್ಯಕ್ಷನಾಗಿರುವ ಪರಮಾತ್ಮ, ಅಧ್ಯಕ್ಷ ಅಂದರೆ ಪರಮಾತ್ಮ, ನನ್ನ ಆಜ್ಞೆಯ ಮೇರೆಗೆ ಪ್ರಕೃತಿಯು ಪರಿಣಮಿಸುತ್ತದೆ ಅನ್ನುವುದನ್ನು ಅಂಗೀಕಾರ ಮಾಡಿದ್ದೇವೆ. ಇಲ್ಲಿ ಕೇವಲ ಚೈತನ್ಯಕ್ಕೆ ಜಗತ್ತು ಸೃಷ್ಟಿ ಮಾಡುವ ತಾಕತ್ತಿಲ್ಲ. ಐತೆ ಉಪಾಧಿಯಿಂದ ಕೂಡಿಕೊಂಡಾಗಲೇ ಜಗತ್ತಿಗೆ ಆತ್ಮತತ್ವ ಕಾರಣ. ಆದರೆ ಮಾಯೆಯನ್ನು ನಾವು ಹೊರಗಿಟ್ರೆ ಆತ್ಮ ಜಗತ್ತಿಗೆ ಕಾರಣ ಆಗಲಿ ಅಂತ ಹೇಳ್ಬೇಕಾಗ್ತೈತಿ. ಮಾಯೆ ಇದ್ದಾಗಲೇ ಜಗತ್ತು ತಯಾರಾಗಿ. ಮಾಯೆಯನ್ನು ಯಾಕೆ ಅಂಗೀಕಾರ ಮಾಡಿದೀವಿ ಅಂದ್ರೆ, ನಿರ್ಗುಣ ನಿರಾಕಾರವಾದ ಆತ್ಮತತ್ವದಿಂದ ಏನೂ ಆಗೋದಿಲ್ಲ, ಹೋಗೋದೂ ಇಲ್ಲ, ಹೋಗೋದೂ ಇಲ್ಲ, ಏನೂ ಇಲ್ಲ ಇಲ್ಲಿ. ಮತ್ತು ಮಾಯೆ ಅಂಗೀಕಾರ ಮಾಡಿದ್ದೊಂದು ಭಾಳ ಮಜಾ ಇದೆ. ಮಾಯೆ ಅವಿಚಾರ ಕಾಲದಲ್ಲಿ ಇದ್ದಂತೆ ತೋರುತ್ತದೆ, ವಿಚಾರ ಕಾಲದಲ್ಲಿ ಇಲ್ಲ. ಹಾಗೆಯೇ ಮಾಯೆಯ ಕಾರ್ಯವಾದ ಜಗತ್ತು ಅವಿಚಾರ ಕಾಲದಲ್ಲಿ ಇದ್ದಂತೆ ತೋರುತ್ತದೆ, ವಿಚಾರ ಕಾಲದಲ್ಲಿ ಇಲ್ಲ. ಅದಕ್ಕೆ ಇದನ್ನು ಮಾಯಾ ಕಾರ್ಯ ಅಂತ ಹೇಳಬೇಕಲ್ಲದೆ ಆತ್ಮನ ಕಾರ್ಯ ಅಂತ ಹೇಳಕ್ಕೆ ಬರೋದಿಲ್ಲ. ಜಗತ್ತನ್ನು ಮಾಯೆಯ ಕಾರ್ಯ ಅಂತ ಹೇಳಬೇಕಲ್ಲದೆ ಆತ್ಮನ ಕಾರ್ಯ ಅಂತ ಹೇಳಕ್ಕೆ ಬರೋದಿಲ್ಲ. ವಿವರ್ತವಾದ ಮಾಡಿದ್ದೇವೆ, ಅದು ಬೇರೆ. ಈಗ ಸದ್ಯಕ್ಕೆ ಇಲ್ಲಿ ಸಂದರ್ಭ ಏನಿದೆ ಅದನ್ನ ಇಟ್ಕೊಂಡು ಮಾತಾಡ್ಬೇಕು ಶಾಸ್ತ್ರಕಾರರು. ಒಮ್ಮೆಲೆ ವಿವರ್ತವಾದ ಅಂತ ಹೇಳಿದೀವಿ ಅಂದರೆ ಎಲ್ಲರಿಗೂ ಅಂಗೀಕಾರ ಆಗೋದಿಲ್ಲ. ಕೈಗೆ ಹಿಡಿದು ಸಿಗ್ತತಿಲ್ಲ ವಿವರ್ತವಾದ ಅಂತ ಹೆಂಗೆ ಅಂತೀರಿ ಅಂತ ಕೇಳೋರು ಎಷ್ಟೋ ಮಂದಿದ್ದಾರೆ. ಅದಕ್ಕಾಗಿ ಒಮ್ಮೆಲೆ ವಿವರ್ತವಾದಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ. ಈ ಪದ್ಯ, ಈ ಸೂತ್ರವನ್ನು ಆಧಾರವಾಗಿ ಇಟ್ಕೊಂಡು ಎಲ್ಲ ವಚನಗಳಿಗೆ ಈ ಸೂತ್ರದಲ್ಲಿ ಬರ್ತದೆ ಇದೆಲ್ಲ. ಮೊದಲು ಒಂದಿಷ್ಟು ತಲೆಯಾಗಿ ಕೊಡೋಣ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ನೋಡೋಣ. ಮರೆವೇ ಪಿಂಗಿದೊಡೆ ಅಜ್ಞಾನವು ನಾಶವಾದೊಡೆ. ಮರೆವೇ ಪಿಂಗಿದೊಡೆ ಅಜ್ಞಾನವು ನಾಶವಾದೊಡೆ. ಆತ್ಮವಿದ್ಯೆಯಿಂದ ಅಖಂಡ ಚೈತನ್ಯವೇ ನಾನು ಇಟ್ಟುಕೊಳ್ಳೋದೇ. ಆತ್ಮವಿದ್ಯೆಯಿಂದ, ಅನುಭವದಿಂದ, ಇಲ್ಲಿ ಯಾವುದೇ ಪ್ರಮಾಣದಿಂದ ಅಲ್ಲ. ನಾನು ಅಖಂಡ ಚೈತನ್ಯವೇ ಅನ್ನುವುದೇ ಆತ್ಮವಿದ್ಯೆ. ಆತ್ಮವಿದ್ಯೆಯಿಂದ ಅಖಿಳವನು ಅರಿವ ಅರುಸ್ವರೂಪ, ಆತ್ಮತತ್ವ ಅರುಸ್ವರೂಪ. ಇಲ್ಲಿ ಅಖಿಳ ಅಂತ ಹಾಕಿದರು. ಆತ್ಮಜ್ಞಾನ ಆದಾಗ ಅಜ್ಞಾನ ಹೋಗೈತಿ. ಮರೆವೇ ಪಿಂಗಿದೊಡೆ ಅಂತ ಬರ್ತಾರೆ. ಆತ್ಮಜ್ಞಾನ ಆದಾಗ ಅಜ್ಞಾನ ಹೋಗೈತಿ. ಆದ್ರೆ ವಿಕ್ಷೇಪ ಶಕ್ತಿ ಒಂದು ಉಳಿದೈತಿ, ಆವರಣ ಶಕ್ತಿ ಹೋಗೈತಿ. ಅಜ್ಞಾನದಲ್ಲಿರುವ ಆವರಣ ಶಕ್ತಿ ಹೋಗೈತಿ, ವಿಕ್ಷೇಪ ಶಕ್ತಿ ಉಳಿದೈತಿ. ವಿಕ್ಷೇಪ ಶಕ್ತಿ ಉಳಿಯದೆ ಹೋಗಿದ್ದರೆ ಈ ತತ್ವಜ್ಞಾನಿಯ ಶರೀರವೇ ಅಲ್ಲಿ ಇರ್ತಿರ್ಲಿಲ್ಲ. ಏನಿರ್ತಿತ್ತೋ ಇರುವುದಿಲ್ಲ. ಸೂರ್ಯನ ಬೆಳಕು ಬಂದ ಕೂಡಲೇ ಕತ್ತಲೆ ಇರ್ತದೇನೋ, ಇರುವುದಿಲ್ಲ. ಹಾಗೆ ಮತ್ತು ಆತ್ಮಜ್ಞಾನದ ಆದ ಕೂಡಲೇ ಕತ್ತಲೆಯ ರೂಪವಾದ ಅಜ್ಞಾನ ಸಂಪೂರ್ಣ ಹೋಗಿತೇನೋ ಅಂದ್ರೆ ಸಂಪೂರ್ಣ ಹೋಗಿಲ್ಲ, ಆವರಣ ಶಕ್ತಿ ಮಾತ್ರ ಹೋಗೈತೆ. ಅಜ್ಞಾನ ನಾಶ ಆಗೈತೆ. ಅದರಲ್ಲಿ ಎರಡು ಶಕ್ತಿ ಒಪ್ಕೊಂಡಿದ್ದೇವೆ, ಒಂದು ಆವರಣ ಶಕ್ತಿ, ಒಂದು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿ ಸಹಿತವಾಗಿರುವ ಅಜ್ಞಾನ ನಾಶ ಆಗೈತಿ.
ಕರ್ಪೂರ ಡಬ್ಬಿಯಲ್ಲಿ ಕರ್ಪೂರ ತೀರೈತಿ, ವಾಸನೆ ಐತಿಲ್ಲ? ಏನು ಕರ್ಪೂರ ತೀರಿದ ಕೂಡಲೇ ವಾಸನೆ ಹೋಗೈತೋ? ಕರ್ಪೂರ ತೀರಿದರೂ ಕೂಡ ಕರ್ಪೂರದ ಡಬ್ಬಿಯಲ್ಲಿ ಕರ್ಪೂರದ ವಾಸನೆ ಇರುವಂತೆ ವಿಕ್ಷೇಪ ಶಕ್ತಿ ಉಳಿದಿದೆ. ಅಜ್ಞಾನ ನಾಶವಾಗಿದ್ದರೂ ಕೂಡ ವಿಕ್ಷೇಪ ಶಕ್ತಿ ಉಳಿದಿದೆ. ತತ್ವಜ್ಞಾನಿಯ ಶರೀರ ಇರುವುದಕ್ಕೆ ಪ್ರಾರಬ್ಧ ಕರ್ಮವೂ ಕಾರಣ, ಅದು ವಿಕ್ಷೇಪದಲ್ಲೇ ಬರ್ತದೆ. ಪ್ರಾರಬ್ಧ ಕರ್ಮ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಶರೀರ ಇರ್ತದೆ ತತ್ವಜ್ಞಾನಿದು. ಮತ್ತು ಅದಿಲ್ಲ ಅಂತ ಒಪ್ಪಿದ್ರೆ ಪರಂಪರಾ ವಿಚ್ಛಿತಿಯಾಗಿ ಹೋಗ್ತದೆ. ಯಾವನೂ ಅಜ್ಞಾನಿ ಬರೆದದ್ದು ಶಾಸ್ತ್ರ ಅಂತ ಆಗಿ ಹೋಗ್ತದೆ, ಸಂಪ್ರದಾಯ ಕೆಟ್ಟು ಹೋಗ್ತದೆ. ಅದಕ್ಕಾಗಿ ಅದನ್ನು ಒಪ್ಪಿಕೊಂಡಿದ್ದೇವೆ. ಯಾವುದನ್ನು? ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಶರೀರ ಇರ್ತದೆ. ಇಲ್ಲಿ ಅಜ್ಞಾನ ನಾಶ ಆಯಿತು. ನಾಶ ಆಗಿಲ್ಲ ಅಂತ ಹೇಳೋದಿಲ್ಲ ನಾವು, ಆವರಣ ಸಹಿತ ಅಜ್ಞಾನ ನಾಶ ಆಯಿತು. ಆದರೆ ಆ ಪ್ರಾರಬ್ಧ ಕರ್ಮ ಇರೋಣದರಿಂದ ವಿಕ್ಷೇಪದಿಂದ ತೋರುವ ಜಗತ್ತು ತೋರ್ತಾ ಇದೆ. ಇಲ್ಲಿ ಬರ್ತಾರೆ ನೋಡ್ರಿ, ಅಲ್ಲಿದ್ದು ಶಬ್ದಗಳಿಗೆ ಇಲ್ಲಿ ಹೊಂದಿಸೋದಷ್ಟೇ ಕೆಲಸ, ಕರ್ತವ್ಯ ಮತ್ತೇನಿಲ್ಲ. ಮರೆವೇ ಪಿಂಗಿದೊಡೆ. ಯಾವುದರಿಂದ? ಆತ್ಮವಿದ್ಯೆಯಿಂದ ಮರೆವೇ ಪಿಂಗಿದೊಡೆ. ತನ್ನ ಸ್ವರೂಪದ ಜ್ಞಾನವೂ ಆದ ಮೇಲೆ ಮರೆವೆಯು ಪಿಂಗಿದೊಡೆ. ಅಖಿಳವನು ಅರಿವ. ಮತ್ತು ಇಲ್ಲಿ ಅಖಿಳ ಎಲ್ಲಿ ಬಂತು? ಅದೇ ವಿಕ್ಷೇಪ ಶಕ್ತಿ ಬಾಧಿತ ಅನುವೃತ್ತಿಯಿಂದ ತೋರ್ತಾ ಇದೆ ಅಂತ ಇಟ್ಕೊಳ್ರಿ. ಇಲ್ಲಿ ತತ್ವಜ್ಞಾನಿಗೆ ಅಖಿಳವನು ಅರಿಯುವ ಸದಾದಿ ರೂಪನು ತಾನೇ. ಹಿಂದೆ ಸೂತ್ರದಲ್ಲಿ ಹೇಳಿರಲ್ಲ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪೂರ್ಣ ರೂಪ ಅಂತ ಹೇಳಿದ್ರಲ್ಲ. ಸದಾದಿ ರೂಪನೂ ತಾನೇ. ಇಲ್ಲಿ ಸತ್, ಚಿತ್ತ, ಆನಂದ, ನಿತ್ಯ ಅವನ ಸ್ವರೂಪವೇ ಅಂತ ಅಂಗೀಕಾರ ಮಾಡಿ. ಸದಾದಿ ರೂಪನೂ ತಾನೇ. ಸದ್ರೂಪಕ್ಕಿಂತಲೂ ಅವನ ರೂಪ ಬೇರೆ ಅಲ್ಲ. ಅರ್ಥಾತ್ ಸತ್, ಚಿತ್ತ, ಆನಂದ, ನಿತ್ಯ, ಪೂರ್ಣ ಅನ್ನುವ ಗುಣಗಳು ಅವನಲ್ಲಿ ಇಲ್ಲ. ಅವನ ಗುಣಗಳಂತ ಅಂಗೀಕಾರ ಮಾಡಕ್ಕೆ ಬರ್ತದೆ. ಸದ್ರೂಪ, ಚಿದ್ರೂಪ, ಆನಂದ ರೂಪ. ರೂಪ ಅನ್ನೋದು ಗುಣ. ಈ ಆಕಾಶಕ್ಕೆ ಏನಾರ ರೂಪ ಐತೇನೆ? ಇಲ್ಲ. ಈ ಗಾಡಿಗೊಂದು ರೂಪ ಐತೇನೆ? ಐತೆ ಇಲ್ಲ? ಅದಕ್ಕೂ ಇಲ್ಲ ಅಂತೀರೇನು? ಗಾಡಿಗೊಂದು ರೂಪ ಐತೋ ಇಲ್ಲೋ? ನಿಮ್ಮ ಗಾಡಿ ಕಾಣ್ತದೆ ಇಲ್ಲೋ? ಕಾಣ್ತದೆ. ಆಕಾಶ ಕಣ್ಣಿಗೆ ಕಾಣ್ತದೇನಂದ್ರೆ ಕಾಣೋದು ಕಾಣ್ತದೆ ಅಂದ್ಗಿಂದೆ. ಕಾಣ್ತದೆ ಅಂದ್ರೆ ಯಾರ? ಏನು ಕರ್ಗೈತೋ, ಬೆಳ್ಳಗೈತೋ, ಹಳದಿ ಐತೋ, ಹಸಿರು ಐತೋ, ಕೆಂಪು ಐತೋ, ಏನೈತಿ ಅಂತ ಕೇಳ್ತದೆ ಮರು ಪ್ರಶ್ನೆ. ರೂಪ ಅಂದ್ರೆ ಏನು? ಬಣ್ಣ, ಮತ್ತೇನಿಲ್ಲ. ರೂಪ ಅಂದ್ರೆ ಬಣ್ಣ. 7 ವಿಧವಾದ ಬಣ್ಣ, 7 ಬಣ್ಣ ಕೂಡಿ ಬಿಳಿ ಬಣ್ಣ ಆಯ್ತಂತ. ಆ ಕಾಮನ್ ಬಿಲ್ನಾಗ 7 ಬಣ್ಣ ಇದಾವೆ. ರೂಪ ಅಂದ್ರವೇ ಕಲರ್. ಈ ಭಾಷೆಯಲ್ಲಿ ಮಾತಾಡೋಣ. ಗೋಡೆಗೆ ಒಂದು ಬಣ್ಣ ಹಚ್ಚಿದ್ದೀರಿ, ಯಾವುದೋ ಒಂದು ಬಣ್ಣ ಹಚ್ಚಿದ್ದೀರಿ. ಇಲ್ಲ ಇಟ್ಟಂಗಿಯಲ್ಲಿ ಒಂದು ಬಣ್ಣ ಇದೆ, ಕಬ್ಬಿಣದಲ್ಲಿ ಒಂದು ಬಣ್ಣ ಇದೆ. ಅಂದರೆ ರೂಪ ಇನ್ನೊಂದನ್ನು ಆಶ್ರಯಿಸಿರುವುದಕ್ಕೆ ಗುಣ ಅಂತ ಕರಿತೇವೆ ಇಲ್ಲಿ. ಅದಕ್ಕೆ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪೂರ್ಣ ರೂಪ ಅಂತ 5 ಲಕ್ಷಣ ಹೇಳ್ಕೊಂಡ್ಬಂದರು. ಆ ರೂಪ ಆತ್ಮನಲ್ಲಿ ಇಲ್ಲ. ಆತ್ಮ ನಿರವಯವ. ಆಕಾಶಕ್ಕೆ ಬಣ್ಣ ಹತ್ತಕ್ಕೆ ಬರ್ತೇನೆ? ಬಣ್ಣ ಹತ್ತಕ್ಕೆ ಬರುವುದಿಲ್ಲ. ಹಾಗೆ ಈ 5 ರೂಪಗಳು, ಗುಣಗಳು ಆತ್ಮನಲ್ಲಿ ಇಲ್ಲ. ನಾವು ನಿರ್ಗುಣ, ನಿರಾಕಾರ. ಆದರೂ ಕೂಡ ಅಧ್ಯಾರೋಪವಾದಾಧ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಮಾತಲ್ಲಿ ಬರೋದು. ನಾವು ಒಂದಷ್ಟು ಇಲ್ಲಿ ಏನು ಮಾಡ್ತೀವಿ? ಕಲ್ಪನೆ ಮಾಡ್ತೀವಿ. ಆತ್ಮನಲ್ಲಿ ಜಗತ್ತು ಕಲ್ಪನೆ ಮಾಡಿದಂತೆ ಆತ್ಮತತ್ವದಲ್ಲಿ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ ಇದ್ದಾವೆ ಅಂತ ಪರಿಪೂರ್ಣನ ಸೇರಿಸೋದು. ಇದ್ದಾವೆ ಅಂತ ಕಲ್ಪನೆ ಮಾಡಿದ್ದೀವಿ. ಇದು ಬುದ್ಧಿವೃತ್ತಿಯಿಂದ ಕಲ್ಪಿಸಿಕೊಂಡದ್ದು. ಯಾಕೆ ಕಲ್ಪನೆ ಮಾಡಿದ್ವಿ ಅಂದರೆ ಅಸತ್ ಜಡ ದುಃಖ ನಿತ್ಯ ಪರಿಚ್ಛಿನ್ನವಾದದ್ದನ್ನು ನೇತಿಗಡಿಯುವುದು ಕಲ್ಪನೆ ಮಾಡಿದ್ದೀವಿ. ಅದು ಕಲ್ಪಿತ, ಇದು ಕಲ್ಪಿತ. ಒಂದು ಪೂರ್ವ ಭ್ರಾಂತಿ, ಇನ್ನೊಂದು ಉತ್ತರ ಭ್ರಾಂತಿ ಅಂತ ಇದನ್ನು ತಿಳಿಸಕ್ಕೆ ಹೇಳ್ಕೊಂಡ್ಬಂದದ್ದೈತಿ. ಹಂಗಾರೆ ಇದು ಸುಳ್ಳು. ಆದರೆ ಮತ್ತೆ ಯಾಕೆ ಹೇಳಕ್ಕೆ ಹೊಂಟಿದ್ದಾರೆ ಅನ್ನೋದು ಗೊತ್ತಾಯ್ತಲ್ಲ. ಅಸತ್ ಜಡ ದುಃಖ ನಿತ್ಯ ಪರಿಚ್ಛಿನ್ನ ಮಾಯೆ. ನಿನ್ನೆ ಅಥವಾ ಪೂರ್ವ ಪ್ರವಚನದಲ್ಲಿ ಜಗತ್ತಿಗೆ ಅನ್ವಯ ಮಾಡಿದರೆ ಅದನ್ನು ಅಸತ್ ಜಡ ದುಃಖ ಅನಿತ್ಯ ಪರಿಚ್ಛಿನ್ನ ಅನ್ನೋದು. ಇವತ್ತು ಮಾಯೆಗೆ ಅನ್ವಯ ಮಾಡ್ತಾರೆ, ಮತ್ತೇನಿಲ್ಲ. ಕಾರಣಕ್ಕೆ ಅನ್ವಯ ಮಾಡ್ತಾರೆ. ಇಷ್ಟೊತ್ತಿನವರೆಗೆ ಹೇಳಿದ್ದು ಮಾಯೆಯೇ ಜಗತ್ತಿಗೆ ಕಾರಣ. ಯಾಕೆ? ಮಾಯೆಯು ಸುಳ್ಳ, ಅದರಿಂದ ಹುಟ್ಟಿರುವ ಜಗತ್ತು ಸುಳ್ಳ. ಅಂದರೆ ಸಾಂಖ್ಯರಲ್ಲ ನಾವು. ಮಯಾಧ್ಯಕ್ಷೇಣ ಪ್ರಕೃತಿ ಮರಿಬೇಕು. ಅಧ್ಯಕ್ಷನಾದ ನನ್ನ ಆಜ್ಞೆಯ ಮೇರೆಗೆ ನನ್ನ ಆಭಾಸವನ್ನು ಪಡೆದುಕೊಂಡು ಮಾಯೆಯು ಜಗತ್ತನ್ನು ಸೃಷ್ಟಿಸುತ್ತದೆ.
ಒಂದು ವೇಳೆ ಮಾಯೆಗೆ ಚೈತನ್ಯದ ಆಭಾಸ ಕೂಡದೆ ಹೋದರೆ ಚಲಿಸಲಾರದು, ಪರಿಣಮಿಸಲಾರದು. ಹಂಗೇನರ ಪರಿಣಮಿಸುತ್ತದೆ ಅಂದರೆ ಈ ಕಂಬ ಅಡ್ಡಾಡ್ಬೇಕಾಗೈತಿ. ನಾನು ಮುಂದಿಟ್ಟ ಕಂಬ ಅಡ್ಡಾಡ್ಬೇಕಾಗ್ತದೆ, ಅಡ್ಡಾಡೋದಿಲ್ಲ. ಯಾಕದು ಜಡ. ಹಾಗೆ ಮಾಯೆಯೂ ಕೂಡ ಜಡ. ಸಾಂಖ್ಯನು ಒಪ್ಪಿದಾನೆ ಇದನ್ನು. ಪ್ರಕೃತಿ ಜಡ ಅಂತ ಒಪ್ಪಿದಾನ, ಪ್ರಕೃತಿ ಜಡ ಅಂತ ಒಪ್ಪಿದಾನೆ. ಆದರೆ ಅದು ಪರಿಣಮಿಸುತ್ತದೆ ಅಂತ ಒಪ್ಪಿದ. ಅದೇ ದೋಷ, ಮತ್ತೇನಿಲ್ಲ. ಭಾಳ ಸುತ್ತ ಆದಂಗೆ ಅನಿಸಿರ್ಬೋದು ನಿಮಗೆ. ಆದರೆ ಇರುವ ವಿಷಯ ನಿಮ್ಮ ತಲೆಯಾಗ ತುಂಬಬೇಕಾದ್ರೆ ಇಷ್ಟು ಸುತ್ತ ಹಾಯಬೇಕಾ? ಇದು ಬರೀ ಶಬ್ದಾರ್ಥ ಹೇಳೋದು ನನಗೇನು ವಜ್ಜೆ ಇಲ್ಲ, ಸುಲಭ ಐತೆ. ಆದ್ರೆ ಕೇಳುಗರ ತಲೆಯಲ್ಲಿ ತುಂಬಬೇಕು, ನನ್ನ ತಲೆಗೂ ತುಂಬಬೇಕು, ಇಬ್ಬರಿಗೂ ಅನ್ವಯ ಆಗಬೇಕು. ನೋಡ್ರಿ ಹೆಂಗೆ ಬರೀತಾರೆ ಅಂದ್ರೆ, ಮರವೇ ಪೆಂಗಿದೊಡೆ ಆತ್ಮವಿದ್ಯೆಯಿಂದ ಅಖಿಳವನು ಅರಿವ ಸದಾದ ರೂಪನು ತಾನೆ. ಇಲ್ಲಿ ವಿದ್ಯೆ ಅಂತ ಕೊಟ್ಟಾರೆ. ಆತ್ಮವಿದ್ಯೆಯಿಂದ ಮರವೇ ಪಿಂಗಿದೊಡೆನೂ ಅನ್ವಯ ಆಗ್ತದೆ. ಆತ್ಮವಿದ್ಯೆಯಿಂದ ಮರವೇ ಪಿಂಗಿದೊಡೆನೂ ಅನ್ವಯ ಆಗ್ತದೆ. ಆತ್ಮವಿದ್ಯೆ ಅದು ವಿದ್ಯೆ ಇರೋದರಿಂದ ಸದಾದಿ ರೂಪನೂ ತಾನೇ. ತಾನೇ ಸದ್ರೂಪ, ಚಿದ್ರೂಪ, ಆನಂದ ರೂಪ ಎಲ್ಲನೂ ಸೇರಿಸ್ಕೊಡ್ರಿ. 5 ರೂಪ ಸೇರಿಸ್ಕೊಡ್ರಿ. ಇರಿಸೋದಕ್ಕೇನು ಹೇಳೀನಿ? ಅವನಲ್ಲಿ ಇಲ್ಲ. ಇಲ್ಲದಿದ್ದರೂ ಕೂಡ ಆರೋಪ ಮಾಡಿದ್ದೇವೆ. ಯಾವುದರ ಸಲುವಾಗಿ? ಮುಮುಕ್ಷುಗಳ ಹಿತಾರ್ಥವಾಗಿ. ಮುಮುಕ್ಷುಗಳು ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳಲಿ ಎಂಬುವ ಇಚ್ಛೆಯಿಂದ ಇವು ಕೂಡ ಕಲ್ಪಿತ ಗುಣಗಳು ಅಂತ ಅಂಗೀಕಾರ ಮಾಡೋಣ. ಮುಂದೆ ಹೇಳ್ತಾರೆ ಪದ್ಯದಲ್ಲಿ, ನೋಡೋಣ. ಪದ: ಪರಮಾತ್ಮಕನೇ ಪಂಚ ಪದದಿಂದೇ ಭರಿತನು. ಆ ಪರಿ ಅಲ್ಲದೆ 5 ಮಾಯಾರೂಪು ಪರಕಿಸಲ್ ಮಿಥ್ಯೆಯಾಗಿ ತಾನು ಅವರೊಡನೆ ಅವರೊಡ ವೆರೆಯನು ಎಂದೆಂದು ನಂಬಲೆ ಕಾಂತೆ. ಒಂದೇ ನೋಡಿ ತಗೊಳ್ರಿಪ್ಪ. ಪರಮಾತ್ಮನೇ ಚೈತನ್ಯ ಸ್ವರೂಪನಾಗಿರುವ ಪರಮಾತ್ಮನೇ ಪಂಚವಿಧದಿಂದ ಭರಿತನು. ಪಂಚವಿಧದಿಂದ ತುಂಬಿಕೊಂಡವನು. ತಿಳಿಸುವ ಶಬ್ದ ಎಲ್ಲ ಮೊದಲು ಭಾಳ ಸಲ ಹೇಳಿದ್ದೀನಿ ನಾನು. ತಿಳಿಸುವ ಸಂದರ್ಭದಲ್ಲಿ ಏನೇನು ಶಬ್ದ ಬರ್ತಾವೆ. ಪಂಚ ಪದದಿಂದ ಭರಿತನು. ಸತ್ತು, ಚಿತ್ತು, ಆನಂದ, ನಿತ್ಯ, ಪೂರ್ಣ ಅನ್ನುವ ಪಂಚ ಪದದಿಂದ, ಪಂಚ ಸ್ವರೂಪದಿಂದ ಭರಿತನು, ತುಂಬಿಕೊಂಡವನು. ಹಂಗಾರೆ ಪರಮಾತ್ಮ ಈ 5 ಪದಗಳಿಂದ, ಸ್ವರೂಪಗಳಿಂದ ತುಂಬಿಕೊಳ್ಳುತ್ತಾನೆ. ಅಂದರೆ ಅಲ್ಲಿ ಕೊಳ್ಳು ಭಾಗ ಐತಿ ಅಂತಾಯಿತು. ಕೊಳ್ಳು ಭಾಗ ಐತಿ ಅಂತಾಯಿತು. ನಾವು ಪರಿಪೂರ್ಣ ಅಂತ ಹೇಳ್ತೀರಿ, ಮತ್ತು ಅಲ್ಲಿ ಕೊಳ್ಳು ಭಾಗ ಐತಿ ಅಂತ ಹೇಳ್ತೀವಿ. ಭರಿತನು ಅಂತ ಹೇಳಿದ್ದೀವಿ. ಈ ಖಾಲಿ ಆಕಾಶದಲ್ಲಿ ನೀರು ಹಾಕಕ್ಕೆ ಬರ್ತತೇನ್ರಿ? ಬರೋದಿಲ್ಲ. ಮತ್ತು ಆಕಾಶದಾಗ ನೀರು ಹಾಕ್ಬೇಕಾದ್ರೆ ಏನು ಮಾಡ್ಬೇಕು? ಒಂದು ಪಾತ್ರೆ ತಗೋ. ಉಪಾಧಿಯಿಂದ ಸಹಿತವಾದಾಗ ಆಕಾಶದಾಗ ನೀರು ಹಾಕಕ್ಕೆ ಬರ್ತದೆ. ಹಂಗೆ ಈ 5 ರೂಪಗಳನ್ನು ಪರಮಾತ್ಮನಲ್ಲಿ ಹೇಳಬೇಕಾದ್ರೆ ಮಾಯಾ ಉಪಾಧಿ ತಗೋಬೇಕು. ಮಾಯಾ ಉಪಾಧಿ ತಗೊಳ್ಳದೆ ಹೋದರೆ 5 ರೂಪಗಳನ್ನು ಹೇಳಲಿಕ್ಕೆ ಬರುವುದಿಲ್ಲ. ನೀರು ಹಾಕೋದು ಆಕಾಶದಲ್ಲೇ ಖರೆ, ಪರಂತು ಗಡಿಗೆ ಅಥವಾ ಪಾತ್ರೆ ಅನ್ನೋ ಉಪಾಧಿ ಬೇಕು. ಹಾಗೆ ಆತ್ಮತತ್ವ ಆಕಾಶಕ್ಕೆ ಆಕಾಶವಾಗಿದ್ದಾನೆ. ಅವನಲ್ಲಿ 5 ರೂಪಗಳನ್ನು, ಸತ್ತು, ಚಿತ್ತು, ಆನಂದ, ನಿತ್ಯರು, ಪೂರ್ಣ ಅನ್ನೋವುಗಳನ್ನು ತುಂಬಕ್ಕೆ ಬರ್ತದೆ. ಭರಿತನು ಅಂತ ಬರ್ತಾರೆ, ತುಂಬಕ್ಕೆ ಬರೋದಿಲ್ಲ. ಮಾಯಾ ಉಪಾಧಿಯನ್ನು ಇಟ್ಕೊಂಡ್ರೆ ತುಂಬಕ್ಕೆ ಬರ್ತದೆ. ಗೊತ್ತಾಯ್ತಲ್ಲ? ಇವೆಲ್ಲವುಗಳನ್ನು ಗ್ರಂಥದಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ರೀ. ಇವನ್ನೆಲ್ಲ ಗ್ರಂಥದಲ್ಲಿ ಬರೋದ್ರ ಗ್ರಂಥ ಇಷ್ಟು ದಪ್ಪಕ್ಕೈತಿ. ಖರೀದಿ ಮಾಡೋರು ಯಾರು? ಏನಪ್ಪ ಅಂದ್ರೆ ಕೈಕಂಬಿದ್ದ ಹಾಗೆ ತೋರಿಸುವುದು ಇವಕ್ಕೆ ವ್ಯಾಖ್ಯಾನ ಮಾಡಿರುವ ಮಹಾನುಭಾವರ ಅಭಿಪ್ರಾಯ, ಮತ್ತೇನಿಲ್ಲ. ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಇದ್ರಾಗ ತುಂಬೈತಿಲ್ಲೋ ನೋಡ್ರಿ. ಈ 5 ರೂಪ ಅವನಲ್ಲಿ ತುಂಬಿದಾವ ಅಂದ್ರೆ ಅವ ಪರಿಚ್ಛಿನ್ನ ಆದ. ಪರಿಚ್ಛಿನ್ನ ಅಲ್ಲ ಅಂದ್ರೆ ನಿರುಪಾಧಿಕ. ಉಪಾಧಿ ಇಲ್ಲ ಅಂದ್ರೆ ಆಕಾಶದಾಗ ನೀರು ಹಾಕ್ರಿ ಅಂತ ದೃಷ್ಟಾಂತ ಮಾಡಿದ್ದೀವಿ.
ಬರೋದಿಲ್ಲ ಅಂದ್ರಿ. ಗಡ್ಗೆ ತೊಗೊಳ್ರಿ ಬರ್ತತೆ ಅಂದ್ರಿ. ಹಂಗೆ ಮಾಯಾ ಉಪಾಧಿ ತೊಗೊಳ್ರಿ ಬರ್ತತಿ. ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅಂತ ಹೇಳಲಿಕ್ಕೆ ಬರ್ತದ. ಪರಮಾತ್ಮಕನೇ ಪಂಚಪದದಿಂದ ಭರಿತನು. ಇಷ್ಟು ಅರ್ಥ ಆಯ್ತಲ್ಲ. ಆ ಪರಿ ಅಲ್ಲದೆ ಒಂದು ವೇಳೆ ಅವನು ಪಂಚಭರಿತನು ಅಲ್ಲದೆ ಹೋದರೆ, ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣನು ಅಲ್ಲದೆ ಹೋದರೆ, ಯಾವಾಗಿದ್ದು ಉಪಾಧಿಯಿಂದ ಕೂಡಿಸಿಕೊಂಡು ಹೋಗೋದು ಇದು ಮುಂದೆ ಗಾಡಿ, ಉಪಾಧಿ ಬಿಟ್ಟಲ್ಲ. ಅಲ್ಲದೆ 5 ಮಾಯಾರೂಪು ಪರಿಕಿಸಲ್, ಮಾಯಾರೂಪು ಅಸತ್ ಜಡ ದುಃಖ ಅನಿತ್ಯ ಪರಿಚ್ಛಿನ್ನ, ಪರಿಕಿಸಲ್ ವಿಚಾರ ಮಾಡಲು ಮಿಥ್ಯೆಯಾಗಿ ಅವು ಸುಳ್ಳು. ತಾನು ಅವರೊಡ ಬೆರೆಯನು ಎಂದೆಂದು, ಅವುಗಳೊಡನೆ ಎಂದೆಂದು ಬೆರೆಯಲಾರನು. ನೀವು ಸತ್ತು ಚಿತ್ತ ಆನಂದ ನಿತ್ಯ ಪೂರ್ಣ ಆದ್ದರಿಂದ ಅಸಜ್ಜಡ ದುಃಖ ಅನಿತ್ಯ ಪರಿಚ್ಛಿನ್ನವಾಗಿರುವ ಮಾಯೆಯೊಡನೆ ಎಂದೂ ಕೂಡಿಕೊಳ್ಳಲಾರನು. ಸತ್ತಿದ್ದಲ್ಲಿ ಅಸತ್ ಇರೋದಿಲ್ಲ, ಚಿತ್ತಿದ್ದಲ್ಲಿ ಜಡ ಇರೋದಿಲ್ಲ. ಇಷ್ಟೇ, ಅದಕ್ಕೆಲ್ಲ ವಿರುದ್ಧ ಇದೆ, ಅರ್ಥ ಮಾಡಿಕೊಡ್ರಿ. ಎಂದೆಂದು ಬೇರೆಯೇನು ಅಂದರೆ ಬೇರೆ ಏನು? ನಂಬೆಲೆ ಕಾಂತೆ, ಇದನ್ನು ನೀನು ನಂಬು, ಶ್ರದ್ಧೆಯುಳ್ಳವಳು ಆಗು. ಏನೇನೋ ಕಲ್ಪನೆ ಮಾಡ್ಕೊಂಡು ಇಲ್ಲಿ ಜೋಡ್ತಿರ್ತೀವಲ್ಲ ಯುಕ್ತಿ, ಶ್ರದ್ಧೆ ಇಲ್ಲದೆ ಹೋದರೆ ಕೆಲಸಕ್ಕೆ ಬರೋದಿಲ್ಲ. ಶ್ರದ್ಧೆ ಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ತಿಳಿಯುವಂತೆ ವಿವರಣೆ ಇದೆ, ಇದರಾಗೇನೂ ಸಂಶಯವಿಲ್ಲ. ತಿಳಿಯಲಾರದ ಹಾಗೆ ಅಂತೂ ವಿವರಣೆ ಮಾಡೇ ಇಲ್ಲ. ತಿಳಿಯುವಂತೆ ವಿವರಣೆ ಅಂದ್ರೆ ಇವು ಮಾಯೆಗೆ ಅಧೀನವಾದ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅಂತ ಅಂಗೀಕಾರ ಮಾಡ್ಬೇಕು ನಾವು. ಹೇಳಿದ್ದೇನಲ್ಲ, ಮಾಯಾ ಎಲ್ಲಿ ಉಪಾಧಿ ಇಲ್ಲ ಅಂದರೆ ಇವನು ಹೇಳಕ್ಕೆ ಬರೋದಿಲ್ಲ. ಮಾಯಾ ಉಪಾಧಿ ಇದ್ದಾಗ ಹೇಳಬೇಕು. ಅಂದರೆ ಇವು ಮಾಯೆಗೆ ಅಧೀನ ಅಂತ ಅಭಿಪ್ರಾಯ. ನೋಡ್ರಿ ಮುಂದೆ ನೋಡಿ. ಸತ್ತಲ್ಲವಿದು ಜಾಡ್ಯಬಹುದು ಬಾಧ್ಯತೆ ಬಾಧಾತ್ಮತೆ ವ್ಯತ್ತುದು ನಿತ್ಯವೆಂದೆನಿಸದು ಮತ್ತೆ ಖಂಡಿತವು ಇದು ಅನೃತವೆಂದು ಮಾಯೆ ತೋರುತ್ತಿರದಾಗಿ ಮೋಹಕವಲ್ಲ. ಮಾಯೆಯ ಲಕ್ಷಣ ಹೇಳ್ತಾರೆ ನೋಡ್ರಿ. ಮಾಯೆಗೆ ಲಕ್ಷಣ ಹೇಳ್ತಾರೆ. ಮತ್ತು ಆತ್ಮತತ್ವ ಹೇಗಿದೆ ಅನ್ನೋದನ್ನು ಹೇಳಿದರು. ಮಾಯೆ ಏನಂದ್ರೆ ಸತ್ತಲ್ಲವು ಇದು. ಇದು ಅಂದ್ರೆ ಮಾಯೆ. ಸತ್ತಲ್ಲ, ಸದ್ರೂಪ ಅಲ್ಲ. ಸದ್ರೂಪ ಅಂದ್ರೆ ತ್ರಿಕಾಲಾಬಾಧಿತವಾದದ್ದು ಸದ್ರೂಪ. ಇದು ಸದ್ರೂಪ ಅಲ್ಲ. ಜಾಡ್ಯಬಹುದು ಅಂದ್ರೆ ಸ್ವಯಂ ಇತರ ಜ್ಞಪ್ತಿ ಇಲ್ಲ, ಅದಕ್ಕೆ ಜ್ಞಾನ ಇಲ್ಲ. ಮಾಯೆಗೆ ಜ್ಞಾನ ಇಲ್ಲ. ಜಡಬಹುದು, ಜಾಡ್ಯಬಹುದು. ಅಷ್ಟೇ ಅಲ್ಲ, ಬಾಧಾತ್ಮತೆ ವ್ಯತ್ತುದು, ಬಾಧಿಸಿಕೊಂಡು ಹೋಗುವಂಥದ್ದು ಸುಳ್ಳು. ಬಾಧಿಸಿಕೊಂಡು ಹೋಗುವುದು ಅಂದ್ರೆ ಏನು? ಸತ್ ಅಲ್ಲಂದಾಗ ಏನಾಗೈತೆ ಅಂದರೆ ತ್ರಿಕಾಲ ಅಬಾಧಿತವಾದದ್ದು ಸತ್, ಅದು ಅಲ್ಲದ್ದಿದು. ತ್ರಿಕಾಲ ಅಬಾಧಿತವಾದದ್ದು ಅಲ್ಲ. ಇದು ಬ್ರಹ್ಮಜ್ಞಾನ ಆಗುವವರೆಗೆ ಇರ್ತದೆ, ಬ್ರಹ್ಮಜ್ಞಾನ ಆದ್ಮೇಲೆ ಹೋಗ್ತದೆ. ತ್ರಿಕಾಲ ಅಬಾಧಿತವಾದದ್ದಲ್ಲ. ಇದೊಂದು ರೀತಿಯಿಂದ ಭೂತ ಭವಿಷ್ಯದ ವರ್ತಮಾನ ಮೂರೂ ಕಾಲದಲ್ಲಿ ಅದಕ್ಕೆ ಇರುವಿಕೆ ಇಲ್ಲ. ಇಲ್ಲದಿದ್ರೂ ಕೂಡ ಇದ್ದಂತೆ ತೋರ್ತಾ ಇದೆ. ನಾವು ಬ್ರಹ್ಮಜ್ಞಾನ ಆದಮೇಲೆ ಇದಕ್ಕೆ ಇರುವಿಕೆ ಇಲ್ಲ, ಸತ್ತಲ್ಲ ಅಂತ ಅಲ್ಲಿ ಅನ್ವಯ ಮಾಡೋಣ ನೀವು ಸದ್ಯಕ್ಕೆ. ಸತ್ತಲ್ಲವಿದು ಜಾಡ್ಯಬಹುದು ಬಾಧಾತ್ಮತೆ ವ್ಯತ್ತುದು. ಭ್ರಾಂತಿ ಕಾಲದಲ್ಲಿ ಹಗ್ಗದಲ್ಲಿ ಏನಾಯಿತು? ಹಾವಿನ ಪ್ರತೀತಿ ಆಯಿತು. ಭ್ರಾಂತಿ ಕಾಲದಲ್ಲಿ ಅಂತ ಉಪಯೋಗ ಮಾಡಿದ್ದೇನೆ ಶಬ್ದ. ಹಗ್ಗದ ಜ್ಞಾನ ಆದಮೇಲೆ ಆ ಹಾವು ಏನಾಯಿತು? ಓಡಿ ಹೋಯ್ತಾ? ನಾನು ಕಿವಿ ಕೇಳೋಲ್ಲ, ಯಾರ ಮಾತಾಡ್ಬೇಕು ಎತ್ತರಾಗಿ ಮಾತಾಡ. ಏನಾಯಿತು? ತೋರು ಹಾವು ಓಡಿ ಹೋಯ್ತೇನೆ? ಇಲ್ಲ. ಬಡ್ದಪ್ಪ ಅಂದ್ರೇನ? ಇಲ್ಲ. ಮತ್ತೇನಾಯ್ತು ಅಂದ್ರೆ ಬಾಧಾ ಹೊಂದಿತು. ಬಾಧಾ ಹೊಂದಿತು ಅಂದ್ರೇನು? ಸುಳ್ಳು. ಬಾಧಾ ಶಬ್ದಕ್ಕೆ ಸುಳ್ಳು ಅಂತ ಅರ್ಥ. ಅಧಿಷ್ಠಾನದ ಜ್ಞಾನ ಆದಮೇಲೆ ಅಂದರೆ ಹಗ್ಗದ ಜ್ಞಾನ ಆದಮೇಲೆ ಅಲ್ಲಿ ಹಾವು ಬಾಧೆಯನ್ನು ಹೊಂದಿತು ಅಂದ್ರೆ ಸುಳ್ಳು ಅಂತಿದ್ರ ಅರ್ಥ. ಜಗತ್ತಿಗೆ ಅಧಿಷ್ಠಾನ ಯಾವುದು ಅಂತ ಕೇಳಿದರೆ ಆತ್ಮತತ್ವ. ಮಾಯ ಕಾರಣ ಆಗಿರ್ಬೋದು, ಆತ್ಮತತ್ವ ಅಧಿಷ್ಠಾನ. ಆ ಸಗುಣ ಬ್ರಹ್ಮ, ಅಲ್ಲಿ ಮಾಯಾ ಬಿಟ್ಟು ಏನೂ ಹೇಳಕ್ಕೆ ಬರೋದಿಲ್ಲ ನಮ್ಗೆ. ಸಗುಣ ಬ್ರಹ್ಮವೇ ಜಗತ್ತಿಗೆ
ಕಾರಣ, ಅಧಿಷ್ಠಾನ. ನಿರ್ಗುಣ ಬ್ರಹ್ಮ ಅಧಿಷ್ಠಾನ ಅಂತ ಹೇಳೋದಿಲ್ಲ, ಸಗುಣ ಬ್ರಹ್ಮ ಅಧಿಷ್ಠಾನ ಅಂತ ಹೇಳಬೇಕು. ನಿರ್ಗುಣ ಬ್ರಹ್ಮ ಅಧಿಷ್ಠಾನ ಅಂತ ಹೇಳಿದ್ರಿ ಏನು ಲಕ್ಷಣ ಆಕೈತಿ ಎಂಬುದು? ಇರೋದ ಒಂದು ಬ್ರಹ್ಮ, ಅದ್ರಾಗ ಮತ್ತೊಂದು ಮಾಯ ಉಪಾಧಿ ಸೇರಿಸಿ ಸಗುಣ ಅಂತ ಹೆಸರು ತೊಗೊಂಡು ಬಂದು ಆ ಸಗುಣ ಅಧಿಷ್ಠಾನ ಅಂದ್ರಿ, ನಿರ್ಗುಣ ಬ್ರಹ್ಮವೇ ಅಧಿಷ್ಠಾನ ಅಂದ್ರೆ ಏನು ಲಕ್ಷಣ ಆಗ್ತೈತಿ ಅಂತ ಕೇಳಿದರೆ, ನಿರ್ಗುಣ ಬ್ರಹ್ಮ ಯಾವುದಕ್ಕೂ ಆಶ್ರಯ ಕೊಡೋದಲ್ಲ. ಬೈಲ್ನಾಗ ನೀರು ಹಾಕಿದಂಗೆ ಮತ್ತು ಅದೇ ಉಪಾಧಿಯಿಂದ ಕೂಡಿಕೊಂಡಾಗ ಅಧಿಷ್ಠಾನ. ಅಧಿಷ್ಠಾನಕ್ಕೂ ಆಧಾರಕ್ಕೂ ಒಂದೀತ ಬೇರ್ಪಡಿಸುವುದಕ್ಕೆ ಏನು ಮಾಡಿದೆವು ಅಂದ್ರೆ ಆಧಾರವ ಬ್ರಹ್ಮ ಅದೇ ಮಾಯ ಅಂತ ಹೇಳಿದೆವು ಅಂತ ಅನ್ನಿಸ್ತದೆ ನಿಮಗೆ. ಆದರೆ ಸಗುಣ ಬ್ರಹ್ಮವೇ ಆಧಾರ, ನಿರ್ಗುಣ ಬ್ರಹ್ಮ ಆಧಾರ ಅಲ್ಲವೇ ಅಲ್ಲ. ಯಾಕಲ್ಲ ನೋಡ್ರಿ, ವಿಚಾರ ಐತಿ. ಯಾಕೆ ಆಧಾರ ಅಲ್ಲ? ನಿರ್ಗುಣ ಬ್ರಹ್ಮ ಆಧಾರ ಅಂದ್ರೆ ಆಧೇಯವಾದ ವಸ್ತು ಇನ್ನೊಂದಿದೆ ಅಂತಾಯಿತು, ದ್ವೈತಾಪತಿ ಬಂತು. ಆಧಾರ ಅಂತ ಯಾವಾಗ ಅಂದಿ? ಆಧೇಯ ವಸ್ತು ಇದ್ದಾಗಲೇ ಆಧಾರ ಅನ್ಬೇಕಲ್ಲನೇ. ಸುಳ್ಳಿನ ಕಥೆ ಎಷ್ಟು ಮಜಾ ಇದೆ ನೋಡ್ರಿ. ಬ್ರಹ್ಮದಲ್ಲಿ ಜಗತ್ತು ಎಂದೆಂದೂ ಇಲ್ಲ. ಬ್ರಹ್ಮ ನಿರ್ಗುಣ ಬ್ರಹ್ಮದಲ್ಲಿ ಜಗತ್ತು ಎಂದೆಂದೂ ಇಲ್ಲ. ಸೋಪಾಧಿಕವಾದ ಬ್ರಹ್ಮದಲ್ಲಿ ಇಲ್ಲದೆ ಇರುವಂಥ ಜಗತ್ತು ಇದ್ದಂತೆ ತೋರುತ್ತದೆ. ಸೋಪಾಧಿಕ ಯಾಕಂದ್ರಿ, ಅದಕ್ಕೆ ಮೊದಲ ದೃಷ್ಟಾಂತ ಮಾಡಿದ್ದೇನೆ. ನೀರು ಹಾಕಬೇಕಂದ್ರೆ ಗಡಿಗೆ ಬೇಕು, ಬೈಲಿನಾಗ ನೀರು ಹಾಕಬೇಕಂದ್ರೆ ಗಡಿಗೆ ಬೇಕು. ಜಗತ್ತಿಗೆ ಆತ್ಮ ಆಧಾರ ಆಗಬೇಕಂದ್ರೆ ಮಾಯಾ ಬೇಕು. ಮಾಯಾ ಇಲ್ಲದೆ ಹೋದರೆ ಆತ್ಮ ಆಧಾರ ಆಗೋದಿಲ್ಲ. ಆಗ್ತಾನಂದ್ರೆ ದ್ವೈತಾಪತಿ. ಆಧಾರವ ಬ್ರಹ್ಮ ಅಧೇಯವ ಮಾಯ ಅಂತ ಇವರ ಬರ್ದಾರ ಪರಮಾರ್ಥ ಗೀತೆಯಲ್ಲಿ. ಯಾವ ಬ್ರಹ್ಮ ತಗೋಬೇಕಲ್ಲೇ? ಸಗುಣ ಬ್ರಹ್ಮವನ್ನೇ ತಗೋಬೇಕು. ನಿರ್ಗುಣ ಬ್ರಹ್ಮ ತಗೊಳಕ್ಕೆ ಬರೋದಿಲ್ಲ. ಸಂಸ್ಕೃತ ಅಧ್ಯಯನ ಮಾಡಲಿಕ್ಕೆ ಹೋದ ಪ್ರಸಂಗದಲ್ಲಿ ನಮಗೆ ಅದ್ವೈತ ವೇದಾಂತ ಪಾಠ ಮಾಡೋ ಗುರುಗಳು ಒಂದು ಮಾತು ಹೇಳಿದರು. ಇಡೀ ಶಾಸ್ತ್ರ ಸಗುಣ ಬ್ರಹ್ಮವನ್ನು ಹೇಳುತ್ತದೆ ಅಲ್ಲದೆ ನಿರ್ಗುಣ ಬ್ರಹ್ಮವನ್ನು ಹೇಳೋದಿಲ್ಲ ಅಂತ ಒಂದು ಶಬ್ದ ಉಪಯೋಗ ಮಾಡಿರೋ. ಇನ್ನೂ ಹೊಸದರಲ್ಲಿ ಇದ್ದೀವಿ, ಏನು ಹೆಂಗೆ ಹೇಳ್ತಾರೆ ಇವರು? ನಿರ್ಗುಣ ಬ್ರಹ್ಮದ ಜ್ಞಾನ ಆಗತ್ತೆ, ಮೋಕ್ಷ ಹಂಗಾಕೈತಿ ಮಗ ಅಂತ ಸಂಶಯ ಬಂದಿತ್ತು. ನನಗೆ ಬಂದು ಸಂಶಯ ಹೇಳ್ತೀನಿ, ಸಂಶಯ ಬಂದಿತ್ತು. ಆದ್ರೆ ಕೇಳಕ್ಕೆ ಹೋಗಲಿಲ್ಲ ನಾನು ಗುರುಗಳನ್ನು. ನ್ಯಾಯಶಾಸ್ತ್ರ ಮುಗಿಸಿದ್ನಿ, ವೇದಾಂತ ಶಾಸ್ತ್ರದಲ್ಲಿ ಈಗ ಪ್ರವೇಶ ಆಗಿದ್ನಿ. ಏನರ ಕೇಳಿದ್ರೆ ತಪ್ಪು ತಿಳ್ಕೊಬಾರ್ದು ಗುರುಗಳಂತೇಳಿ ಸುಮ್ಮನೆ ಕೊಡುತ್ತೆ. ಸಂಶಯ ಅಂತೂ ಬಂದಿತ್ತು ನನಗೆ. ನಿರ್ಗುಣ ಬ್ರಹ್ಮದ ಜ್ಞಾನ ಆಗತ್ತೆ, ಮೋಕ್ಷ ಹೆಂಗಾಕೈತಿ ಅಂತ ನನಗೂ ಸಂಶಯ ಬಂದಿತ್ತು. ಕೊನೆಗೆ ಶಾಸ್ತ್ರ ಮುಗಿತಾ 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 ಇದು ಬ್ರಹ್ಮಸೂತ್ರ ಮುಗಿತಾ ಗೊತ್ತಾಯಿತು ಗುರುಗಳು ಹೇಳಿದ್ದು ಬರೋದು. ಯಾಕೆ? ಶಬ್ದಕ್ಕೆ ಸಗುಣ ಬ್ರಹ್ಮ ವಿಷಯ ಆಗ್ತದಲ್ಲದೆ ನಿರ್ಗುಣ ಬ್ರಹ್ಮ ವಿಷಯ ಆಗೋದಿಲ್ಲ. ಆಗ ಭಾಗತ್ಯಾಗ ಲಕ್ಷಣದಿಂದ ನಿರ್ಗುಣ ಬ್ರಹ್ಮವನ್ನು ಅನುಭವಕ್ಕೆ ತೆಗೆದುಕೊಳ್ಳಲಿಕ್ಕೆ ಬರುತ್ತದೆ ಅನ್ನೋದು ಗೊತ್ತಾಯಿತು. ಹಾಗೆ ಇಲ್ಲಿ ಜಗತ್ತಿಗೆ ಆಧಾರವಾದ ಬ್ರಹ್ಮ ಸಗುಣ ಬ್ರಹ್ಮವಲ್ಲದೆ ನಿರ್ಗುಣ ಬ್ರಹ್ಮ ಅಲ್ಲ. ಸಗುಣ ಬ್ರಹ್ಮಕ್ಕೂ ನಿರ್ಗುಣ ಬ್ರಹ್ಮಕ್ಕೂ ಭೇದ ಇಲ್ಲ. ಯಾವಾಗ ಭಾಗತ್ಯಾಗ ಲಕ್ಷಣ ಮಾಡಿದಾಗ ಅಲ್ಲಿವರೆಗೆ ಭೇದ ಇದೆ. ಪಾತ್ರೆ ಇರುವವರೆಗೆ ನೀರು ಹಾಕ್ಬೋದು ಆಕಾಶದಾಗನೇ, ಪಾತ್ರೆ ಇಲ್ಲ ಅಂದ್ರೆ ಹೆಂಗೆ ನೀರು ಹಾಕವ? ಪಾತ್ರೆ ಒಳಗಿರುವ ಬೈಲಿಗೂ ಮಹಾಬೈಲಿಗೂ ಏನೂ ಭೇದ ಇಲ್ಲ. ಪರಂತು ಪಾತ್ರೆ ಇರುವಾಗ ನೀರು ಹಾಕಕ್ಕೆ ಬರ್ತದೆ ಬೈಲ್ನಾಗ, ಪಾತ್ರೆ ಇಲ್ಲ ಅಂದ್ರೆ ನೀರು ಹಾಕಕ್ಕೆ ಬರೋದಿಲ್ಲ. ಈ ದೃಷ್ಟಾಂತಗಳನ್ನು ಗಟ್ಟಿಯಾಗಿ ಇಟ್ಕೊಡ್ರಿ, ಶಾಸ್ತ್ರ ಸುಲಭವಾಗಿ ತಿಳಿತದೆ. ಇಲ್ಲಿ ಆಧಾರವ ಬ್ರಹ್ಮ ಅಧೇಯ ಮಾಯೆ ಅಂದಾಗ ಸಗುಣ ಬ್ರಹ್ಮ ತಗೊಳ್ಬೇಕು. ಬಾಧಾತ್ಮತೆ ವ್ಯರ್ಥದು ಮಾಯೆ. ಬಾಧ ಅಂದ್ರೆ ಸುಳ್ಳು, ತೋರ್ತದ ಸುಳ್ಳು. ಮತ್ತು ತೋರುವುದಿಲ್ಲ ಅಂದ್ರೆ, ಆತ್ಮಜ್ಞಾನ ಆದಮೇಲೆ ತೋರುವುದಿಲ್ಲ ಅಂದ್ರೆ ಅದು ಮಿಥ್ಯಾಭೂತವಾಗಿ ತೋರುವುದು ತತ್ವಜ್ಞಾನಿಗೆ, ಸತ್ಯವಾಗಿ ತೋರುವುದು ಅಜ್ಞಾನಿಗೆ. ಅದೊಂದು ಭಾಗ. ತೋರುವುದಿಲ್ಲ ಅಂದ್ರೆ ಶಾಸ್ತ್ರನ ಬರಿತಿರ್ಲಿಲ್ಲ. ತತ್ವಜ್ಞಾನ ಆದವನಿಗೆ ಜಗತ್ತು ತೋರುವುದಿಲ್ಲ ಅಂದ್ರೆ ಶಾಸ್ತ್ರ ಬರಿತಿರ್ಲಿಲ್ಲ. ನಾವು ತೋರ್ದಂತ ಒಪ್ಪಲೇಬೇಕು. ಬಾಧಾತ್ಮತೆ ಅಂದರೆ ಬಾಧಿತ ಅನುವೃತ್ತಿಯಿಂದ ತೋರುತ್ತದೆ ಅಂತ ಇದನ್ನ ವ್ಯಾಖ್ಯಾನ ಮಾಡಿದ್ದೇವೆ. ಬಾಧಿತ ಅನುವೃತ್ತಿಯಿಂದ ತೋರುತ್ತದೆ. ಸತ್ತಲ್ಲವೂ ಇದು, ಜಾಡ್ಯವು ಅಹುದು, ಬಾಧಾತ್ಮತೆ ವ್ಯತ್ತುದು. ಬಾಧಾತ್ಮತೆ ವ್ಯತ್ತುದು ಬಾಧಿಸಿಕೊಂಡು ಹೋಗುವಂಥದ್ದು.
ನಿತ್ಯವೆಂದೆನಿಸದು. ನಿತ್ಯ ಅಂದರೆ ತ್ರಿಕಾಲಾಬಾಧಿತವಾದದ್ದು ಸದ್ರೂಪ ಆಯಿತು. ನಿತ್ಯ ಅಂದರೆ ಇದು ಹುಟ್ಟಲಾರದ್ದು, ಸಾಯಲಾರದ್ದು. ಯಾವುದು ಹುಟ್ಟುತ್ತದೆ ಅದು ಸಾಯುತ್ತದೆ, ಯಾವುದು ಹುಟ್ಟುವುದಿಲ್ಲವೋ ಅದು ಸಾಯುವುದಿಲ್ಲ, ಅದು ನಿತ್ಯ. ನ ಜಾಯತೆ ನ ಮ್ರಿಯತೆ. ಹಂಗೆ ಹೇಳಿಸಿಕೊಳ್ಳೋದಿಲ್ಲ ಮಾಯೆ. ಮಾಯೆ ಹುಟ್ಟುತ್ತದೆ, ಸಾಯ್ತದೆ. ನಿತ್ಯವೂ ಎಂದು ಎನಿಸದು. ಮತ್ತೆ ಖಂಡಿತವಿದು. ಖಂಡಿತ ಅಂದರೆ ಪರಿಚ್ಛನ್ನ. ಮಾಯೆ ಪರಮಾತ್ಮನ ಏಕದೇಶದಲ್ಲಿದೆ. ಪರಮಾತ್ಮನ ಏಕದೇಶದಲ್ಲಿ ಮಾಯೆ ಇದೆ. ಖಂಡಿತವಿದು. ಅನೃತವೆಂದು ಸುಳ್ಳು. ಅನೃತ ಅಂದ್ರೆ ಸುಳ್ಳು. ಋತಂ ವದಿಷ್ಯಾಮಿ. ಋತಂ ಅಂದ್ರೆ ಸತ್ಯ. ನ ಋತಂ ಅನೃತಂ, ಸುಳ್ಳು. ಅನೃತ ಮಾಯೆ. ಮಾಯೆ ಇಲ್ಲಿವರೆಗೆ ಮಾಯೆ ಲಕ್ಷಣ ಹೇಳಿದರು. ಏನಿದು? ಸದ್ರೂಪ ಅಲ್ಲ, ಜಡರೂಪ, ಬಾಧಾತ್ಮತೆಯನ್ನು ಹೊಂದಿದೆ, ನಿತ್ಯ ಅಲ್ಲ ಮತ್ತು ಖಂಡಿತವಾಗಿದೆ, ಪರಿಚ್ಛಿನ್ನವಾಗಿದೆ. ಖಂಡಿತವಿದು, ಅನೃತ, ಸುಳ್ಳಾಗಿದೆ. ಇದು ಮಾಯೆಯ ಲಕ್ಷಣ ಹೇಳಿದರು. ತೋರುತ್ತಿರದಾಗಿ ವಿಚಾರ ಮಾಡಿದರೆ ಇದಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕೊಂದು ಲಕ್ಷಣ ಬರ್ತಾರೆ. ಯಾ ಮಾ ಸಾ ಮಾಯಾ. ಇವು ಸಂಸ್ಕೃತ ಅಕ್ಷರಗಳು, ಮತ್ತೇನಿಲ್ಲ. ಯಾ ಯಾವುದು, ಮಾ ಇಲ್ಲವೋ, ಸಾ ಅದು ಮಾಯಾ. ಯಾವುದು ಇಲ್ಲವೋ ಅದು ಮಾಯಾ. ವಿಚಾರ ಮಾಡಿ ನೋಡಲಿಕ್ಕೆ ಹೋದರೆ ಮಾಯೆ ಇಲ್ಲ. ಅವಿಚಾರ ದೃಷ್ಟಿಯಿಂದ ಮಾಯೆ ಇದೆ. ಅವಿಚಾರ ಅಂದರೆ ಲೌಕಿಕ ವಿಚಾರ ಅಲ್ಲ, ಅಧ್ಯಾತ್ಮದಲ್ಲಿ ವಿಚಾರ. ಅಧ್ಯಾತ್ಮದಲ್ಲಿ ವಿಚಾರ. ಮಾಯೆ ಅದಕ್ಕೆ ಅಸ್ತಿತ್ವ ಇಲ್ಲ. ಅದಕ್ಕಾಗಿ ಬರೆದರು ತೋರುತ್ತಿರದಾಗಿ, ಮೋಹಕವಲ್ಲ. ಮಾಯೆ ತೋರುವುದಿಲ್ಲ ಅಂದಮೇಲೆ ಮೋಹಕವಲ್ಲ. ಆದರೂ ಕೂಡ ಯಾರಿಗೂ ಮೋಹಕವಲ್ಲ? ಯಾವ ನೋಡಿದ ನಾವು ಮೋಹಕವಲ್ಲ. ಏನು ನೋಡಿದನ ಅಂದ್ರೆ ಏನು? ಮಾಯೆ ಇಲ್ಲ ಎಂದು ಯಾವನೋ ನಿಶ್ಚಯ ಮಾಡಿದ್ದಾನೆ ಅವನಿಗೆ ಮಾಯೆ ತೋರುವುದಿಲ್ಲ. ತೋರುತ್ತಿರದಾಗಿ ಮೋಹಕವಲ್ಲ. ತತ್ವಜ್ಞಾನಿಗೆ ಮಾಯೆ ಮೋಹವನ್ನು ಉಂಟು ಮಾಡಿಲ್ಲ, ಅಜ್ಞಾನಿಗೆ ಮಾಯೆ ಮೋಹವನ್ನು ಉಂಟು ಮಾಡಿದೆ ಅಂತ ಇದರ ಅರ್ಥ. ಮಾಯೆ ಲಕ್ಷಣ ಹೇಳ್ತಾ ಹೊರಟಿದ್ದಾರೆ. ಮುಂದೆ ನುಡಿಗೆ ನೋಡೋಣ. ತಾನಲ್ಲದುದು ತೋರಿತು ಎಂಬಿ ನುಡಿಯೇ ಮಿಥ್ಯೆ. ತಾನು ಇದನು ಅರಿದು ನಿಂದೊಡೆ ತನ್ನ ತಾನೇ ಸಿದ್ಧಂಗಲು ತನಗೆ ನಿರ್ಮಲ ಸತ್ ಚಿತ್ ಆನಂದ ನಿತ್ಯ ಪೂರ್ಣತೆಗಳು. ನೋಡ್ರಿ ಈ ನುಡಿ ಒಂದು ನೋಡ್ರಿ. ತಾನ ಇಲ್ಲದುದು ವಿಚಾರ ಮಾಡಿದರೆ ಆ ಮಾಯೆ ಇಲ್ಲದ್ದು. ತಾನೇ ಇಲ್ಲದುದು ಅಥವಾ ತಾನು ಇಲ್ಲದುದು, ಹೇಗೂ ಎರಡು ರೀತಿ ಇಲ್ಲಿ ಪದಚ್ಛೇದ ಮಾಡೋಕ್ಕೆ ಅವಕಾಶ ಇದೆ. ತೋರಿತು ಎಂಬಿ, ಹಗ್ಗದಲ್ಲಿ ಹಾವು ಇಲ್ಲವೇ ಇಲ್ಲ. ಅಲ್ಲಿಗೆ ಬರ್ಬೇಕು ನಾವು. ಮತ್ತೆ ಹಗ್ಗದಲ್ಲಿ ಹಾವು ತ್ರಿಕಾಲದಲ್ಲಿಯೂ ಇಲ್ಲ. ಹಾವಾಗಿ ತೋರಕ್ಕಿಂತ ಮುಂಚೆ ಇತ್ತೇನು ಅಂದ್ರೆ ಇಲ್ಲ. ಹಗ್ಗದ ಜ್ಞಾನ ಆದಮೇಲೆ ಇರ್ತದೇನಂದ್ರೆ ಇಲ್ಲ. ತೋರುವಾಗಾದರೂ ಇದೆ ಏನೋ? ತೋರುವಾಗಲೂ ಇಲ್ಲ. ಇದ್ರ ಕಡಿತಿತ್ತು. ತೋರುವಾಗಲೂ ಇಲ್ಲ. ಇಲ್ಲದೆ ಇದ್ದದ್ದು ತೋರ್ತಾ ಇದೆ. ಹಗ್ಗದಲ್ಲಿ ಹಾವು ತಾನು ಇಲ್ಲದೆ ಇದ್ದರೂ ಕೂಡ ತೋರ್ತಾ ಇದೆ. ಯಾರಿಗೆ? ಭ್ರಾಂತನಿಗೆ, ತಪ್ಪು ತಿಳುವಳಿಕೆ ಮಾಡಿಕೊಂಡವನಿಗೆ. ತಾನು ಇಲ್ಲದುದು ತೋರಿತೆಂಬ ಈ ನುಡಿಯು ಮಿಥ್ಯೆ. ತಾನು ಇಲ್ಲದ್ದು ತೋರಿತು ಅಂತ ಹೇಳುವ ನುಡಿಯೇ ಸುಳ್ಳು, ಮಿಥ್ಯೆ. ಅಂದರೆ ಹಗ್ಗದಲ್ಲಿ ತೋರುವ ಹಾವು ಸುಳ್ಳು ಅಂತ ಇದರ ಅಭಿಪ್ರಾಯ, ಮತ್ತೇನಲ್ಲ, ಮಿಥ್ಯೆ. ತಾನು ಇದನ್ನರಿದು ನಿಂದೊಡೆ ಮಾಯೆ ಸುಳ್ಳು ಎಂದು ಇದನ್ನು ತಿಳಿದು ತನ್ನಲ್ಲಿ ತಾನು ನಿಂದೊಡೆ ತನ್ನ ತಾನೇ ತಮ್ಮಷ್ಟಕ್ಕೆ ತಾವು ಸಿದ್ಧಂಗಲು ತನಗೆ. ಇವು ಹಿಂದೆ ಹೇಳಿದಂತಹ ಸತ್ ಚೇತ ಆನಂದ ನಿತ್ಯ ಪೂರ್ಣ, ಅವು ಸ್ವಯಂ ಸಿದ್ಧವಾದವುಗಳು. ತಿಳ್ಸಾಕೆ ಹೇಳೋ ಮಾತಂತ ಮತ್ತೆ ನೆನಪಿಟ್ಕೊಡ್ರಿ. ಇಲ್ಲಿ ಸ್ವಯಂ ಸಿದ್ಧವಾದವುಗಳು ಅಂತೇರಿ 5 ಭಾಗ ಯಾಕೆ ಅಂತೇರಿ ಅನ್ಬೇಡ್ರಿ.
ಈ ಮಾಯೆಯಲ್ಲಿರುವ ಅಸತ್ ಜಡ ದುಃಖ ಅನಿತ್ಯ ಪರಿಚ್ಛಿನ್ನವಾದದ್ದನ್ನು ನೇತಿಗಳೆಯುವುದಕ್ಕಾಗಿ ಮತ್ತೆ ಅವನ್ನ ಅಂಗೀಕಾರ ಮಾಡ್ತೇವೆ. ಜಗತ್ತು ನೇತಿಗಳೆಯುವುದಕ್ಕೆ ಹಿಂದಿನ ಸೂತ್ರದಲ್ಲಿ ಅಂಗೀಕಾರ ಮಾಡಿದರು. ಈ ಸೂತ್ರದಲ್ಲಿ ಜಗತ್ತಿಗೆ ಕಾರಣವಾಗಿರುವ ಮಾಯೆಯನ್ನು ನೇತಿಗಳೆಯುವುದಕ್ಕಾಗಿ ಮತ್ತು ಸತ್ತ ಚಿತ್ತ ಆನಂದ ನಿತ್ಯ ಪೂರ್ಣಗಳು ಸ್ವಯಂ ಸಿದ್ಧಗಳು ಅಂತ ಬರೆದ್ರಿ. ಇಲ್ಲಿ ಸ್ವಯಂ ಸಿದ್ಧಗಳು ಅಂತ ಬರೆದ್ರು. ಅರ್ಥಾತ್ ಒಂದೊಂದು ಆತ್ಮ ಆಗ್ತದೆ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಸತ್ರೂಪವಾದದ್ದು ಆತ್ಮ ಆಗ್ತದೆ, ಚಿದ್ರೂಪವಾದದ್ದು ಆತ್ಮ ಆಗ್ತದೆ. ಸ್ವಯಂ ಸಿದ್ಧ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಒಂದೊಂದೇ ಆತ್ಮ ಆಗಲಿಕ್ಕೆ ಯಾವ ತಕರಾರಿಲ್ಲ ಅಂತ ಇದ್ರ ಅಭಿಪ್ರಾಯ. ಮತ್ತು 5 ಭಾಗ ಮಾಡಿದ್ದು ಯಾಕಂದ್ರೆ ಮಾಯೆಯನ್ನು ಜಗತ್ತನ್ನು ನೇತಿಗಳೆಯುವುದಕ್ಕೆ. ಸ್ವಯಂ ಸಿದ್ಧಂಗಲು ತನಗೆ ಏನು ಬರೀತಾರೆ ನೋಡು, ಒಂದು ದೃಷ್ಟಾಂತ ಕೊಡ್ತಾರೆ. ನಿರ್ಮಲ ಸಚ್ಚಿದಾನಂದ ನಿತ್ಯ ಪೂರ್ಣಂಗಲು. ನಿರ್ಮಲ ಅತ್ಯಂತ ಸ್ವಚ್ಛತೆ, ಅಲ್ಲಿ ಏನು ದೋಷ ಇಲ್ಲ. ನಿರ್ಮಲ ಅಂದ್ರೆ ಆತ್ಮಸ್ವರೂಪ ಅಂತ ಅಭಿಪ್ರಾಯ. ಇಲ್ಲಿ ನಿರ್ಮಲ ಅಂತ ಯಾಕೆ ಹಾಕಿದರು ಅಂತ ಕೇಳಿದ್ರೆ, ಇವು ಆತ್ಮಸ್ವರೂಪವೇ ಅಲ್ಲದೆ ಬೇರೆ ಅಲ್ಲ ಅಂತ ತಿಳಿಯಲಿ ಅಂತ ನಿರ್ಮಲ ಅಂತ ಹಾಕ್ಯಾರ. ಮುಂದೆ ಬರೀತಾರೆ ನೋಡ್ರಿ. ಸತ್ ಸದ್ರೂಪ, ಚಿತ್ ಸತ್ ಚಿದ್ರೂಪ, ಆನಂದ ಆನಂದ ರೂಪ, ನಿತ್ಯ ನಿತ್ಯ ರೂಪ, ಪೂರ್ಣತೆಗಳು. ಇವಕ್ಕೊಂದು ಶಬ್ದ ಹಾಕಿದ್ರೆ ನಿರ್ಮಲ ಅನ್ನೋದು. ಸ್ವಲ್ಪ ಲಕ್ಷ್ಯ ಕೊಡ್ರಿ ಅದಕ್ಕೆ. ನಿರ್ಮಲ ಅಂತ ಯಾಕೆ ಹಾಕಿದ್ರು ಅಂದ್ರೆ ಆತ್ಮತತ್ವ ನಿರ್ಮಲ, ಮಾಯೆ ಇಲ್ಲ ಆತ್ಮತತ್ವದಲ್ಲಿ. ಇವೂ ಕೂಡ ಕಲ್ಪಿತವಾದಾಗ ಮಾಯೆಯನ್ನು ಇಟ್ಕೊಂಡು ಕಲ್ಪನೆ ಮಾಡಿದ್ದೆವು. ಈಗ ಕಲ್ಪಿತ ಅಲ್ಲ ಅಂದರು, ಆತ್ಮನ ಸ್ವರೂಪಗಳೇ ಅಂದರು. ಅದಕ್ಕೆ ನಾವು ಒಂದೊಂದು ಅನ್ವಯ ಮಾಡಿ ಹೇಳಿದ್ದೇನೆ. ಸದ್ರೂಪವೇ ಆತ್ಮ, ಚಿದ್ರೂಪವೇ ಆತ್ಮ, ಆನಂದ ರೂಪವೇ ಆತ್ಮ, ನಿತ್ಯ ರೂಪವೇ ಆತ್ಮ, ಪೂರ್ಣ ರೂಪವೇ ಆತ್ಮ ಅನ್ನುವುದನ್ನು ತಿಳಿಸುವುದಕ್ಕಾಗಿ ನಿರ್ಮಲ ಅಂತ ಶಬ್ದ ಹಾಕ್ಯಾರೆ. ನಿರ್ಮಲ ಸದ್ರೂಪ, ನಿರ್ಮಲ ಚಿದ್ರೂಪ, ನಿರ್ಮಲ ಆನಂದ ರೂಪ, ನಿರ್ಮಲ ನಿತ್ಯ ರೂಪ, ನಿರ್ಮಲ ಪೂರ್ಣ ರೂಪ ತಿಳಿಸುವುದಕ್ಕಾಗಿ ಎಲ್ಲ ಶಬ್ದಗಳು ಹೊರಗೆ ಬರಬೇಕಾಗ್ತದೆ. ನಿರ್ಮಲ ಅಂದಾಗ ಮಾಯೆ ಇಲ್ಲ ಅಂತ ಅಲ್ಲಿ ಅಭಿಪ್ರಾಯ. ಮಲ ಅಂದ್ರೆ ಮಾಯೆ, ನಿರ್ಮಲ. ಸುಮ್ಮನೆ ಶಬ್ದ ಹಾಕ್ತಾರೇಣ ಅಂದ್ರೆ ಇಲ್ಲ. ಇದನ್ನು ಚಿಂತನೆ ಮಾಡ್ತಾ ಮಾಡ್ತಾ ಹೋಗ್ರಿ ನೀವು. ಪ್ರತಿಯೊಂದು ಶಬ್ದದಲ್ಲಿ ಏನೋ ಒಂದು ಗೋಪ್ಯ ಅರ್ಥ ತುಂಬಿದ್ದಾರೆ. ನಿಜಗುಣ ಶಿವಯೋಗಿಗಳು ಅನ್ನೋದು ಗೊತ್ತಾಗ್ತದೆ. ನಿರ್ಮಲ ಅಂತ ಇದನ್ನು ಹಾಕೋ ಕೆಲಸನೇ ಇರಲಿಲ್ಲ. ಯಾಕೆ ಹಾಕಿದ್ರು ಅಂದರೆ ಇವು ಆತ್ಮರ ಸ್ವರೂಪವೇ ಅಂತ ತಿಳಿಸುವುದಕ್ಕೆ ಹಾಕಿದ್ರು, ಅಲ್ಲದೆ ಬೇರೆ ಏನೂ ಅಲ್ಲ ಅಂತ ಇದರ ಅನ್ವಯ. ನೋಡ್ರಿ ಏನು ಬರೆದ್ರು. ಪೂರ್ಣತೆಗಳು ನುಡಿಯೇ ಮಿಥ್ಯೆ ನೆನ್ನಳು. ತಾನೇ ಸಿದ್ಧಂಗಲು ತನಗೆ ನಿರ್ಮಲ ಅನ್ನುವ ಶಬ್ದವನ್ನು ಹಾಕಿದ್ದು ಯಾಕನ್ನೋದು ಗೊತ್ತಾಯ್ತೇನ? ಆತ್ಮ ಸ್ವರೂಪವೇ ಅಲ್ಲದೆ ಅವನಲ್ಲಿರುವ ಗುಣಗಳು ಅಲ್ಲ. ಹಿಂದೆ ನುಡಿಯಲ್ಲಿ ಹೇಳಿದ್ದೇನೆ, ಇವು ಅವನಲ್ಲಿರುವ ಗುಣಗಳು ಅಲ್ಲ ಅಂತ ಹೇಳಿ ಆಗೈತಿ. ಆತ್ಮ ಸ್ವರೂಪಗಳೇ ನಿರ್ಮಲ ಅನ್ನೋದಕ್ಕಾಗಿ. ಸತ್ ಚಿತ್ತ ಆನಂದ ನಿತ್ಯ ಪೂರ್ಣತೆಗಳು. ಇಲ್ಲದೆ ಚಿನ್ಮಯನು ಅಲ್ಲದೆ, ಸುಖರೂಪನು ಅಲ್ಲದೆ, ನಿತ್ಯನು ಅಲ್ಲದೆ, ವಿಭುವು ಅಲ್ಲದೊಡೆ ಅಂಗನೆ ಬೇರೊಂದು ಭಾವನೆಯಲ್ಲಿ ಸರ್ವಜ್ಞತೆ ಘಟಿಸದು. ಏನಂತಾರೆ ಇಲ್ಲಿ? ಆತ್ಮ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪೂರ್ಣ ರೂಪನು ಆಗದೇ ಹೋದರೆ ಅವನಲ್ಲಿ ಸರ್ವಜ್ಞತ್ವ ಘಟಿಸಲಾರದು. ಇದ್ರ ವಿಚಾರ ನಾಳೆ ಹೇಳ್ತೇನೆ, ಇವತ್ತು ಹೇಳೋದಿಲ್ಲ. ಕಾರಣ ಏನಂದ್ರೆ ಅದರಲ್ಲಿ ವಿಷಯ ತೆಗಿಬೇಕಕ್ಕೆ. ಈಗ ಅವನ ಸ್ವರೂಪವೇ ಅಂತ ಹೇಳಿಟ್ರು, ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅವನ ಸ್ವರೂಪವೇ ಅಂತ ಹೇಳಿಟ್ರು. ಈಗ ಸರ್ವಜ್ಞತೆ ತಂದರು. ಸರ್ವಜ್ಞತೆ ತಂದ್ರಂದ್ರೆ ಅಖಂಡ ಚೈತನ್ಯದಲ್ಲಿ ಸರ್ವಜ್ಞತೆ ಇಲ್ಲ. ಅಖಂಡ ಚೈತನ್ಯದಲ್ಲಿ ಸರ್ವಜ್ಞತೆ ಇದೆ ಅಂತ ಕೇಳಿದರೆ ನೈಯಾಯಿಕ ಬರ್ತಾನೆ ಇಲ್ಲಿ. ಜ್ಞಾನಾಧಿಕರಣ ಆತ್ಮ. ಆತ್ಮ ಅಂದ್ರೆ ಯಾರು? ಜ್ಞಾನಕ್ಕೆ ಅಧಿಕರಣ ಆದವನು ಆತ್ಮ. ಆತ್ಮನಲ್ಲಿ ಸರ್ವಜ್ಞತೆ ಇದೆ ಅಂತ ಅಂಗೀಕಾರ ಮಾಡಿದೀವಿ ಅಂದ್ರೆ ಸರ್ವಜ್ಞತೆ ಅಂದ್ರೆ ಜ್ಞಾನ. ಈ ಜ್ಞಾನವುಳ್ಳವನು ಆತ್ಮ ಅಂತ ನೈಯಾಯಿಕ ಹೇಳ್ತಾನೆ. ನೈಯಾಯಿಕನ ಸಿದ್ಧಾಂತ ಬಂದು ಸೇರ್ಕೋತತಿ ಇಲ್ಲಿ. ಅದಕ್ಕಾಗಿ ಅದನ್ನು ನಾಳೆ ಹೇಳ್ತೇನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.